ನಮಸ್ಕಾರ ಎಲ್ರಿಗೂ. ಇವತ್ತು ನಮ್ಮ ಮಿರ್ಚಿಯಲ್ಲಿ ಈಗ ಮನದ ಕಡಲು ಸಿನಿಮಾದ ತಂಡ ಇದ್ದಾರೆ. ಸೊ ನಮಸ್ಕಾರ ಸರ್, ವೆಲ್ಕಮ್ ಟು ಮಿರ್ಚಿ. ಥ್ಯಾಂಕ್ ಯು. ನಮಸ್ತೆ ಕೇಳೋರಿಗೆ ನೋಡೋರಿಗೆಲ್ಲ ನಮಸ್ಕಾರ. ಸರ್, ಇದು ಏನು ಸರ್ ಇದು ಕನೆಕ್ಷನ್ ನಿಮಗೂ ಮತ್ತೆ ಮಳೆಗೂ? ಇಷ್ಟು ದಿನ ಬಿಸಿಲಿತ್ತು, ನೀವು ಬರ್ತಾ ಇದ್ದೀರಾ ಅಂದಿದ ತಕ್ಷಣ ಮಳೆ? ನಾವು ಶೂಟಿಂಗ್ ಎಲ್ಲಿಗೆ ಹೋಗ್ತಿದ್ವೋ ಅಲ್ಲೆಲ್ಲ ಕಡೆ ಮಳೆ ಬರ್ತಿತ್ತು. ಓಹೋ, ಇವರಿಗೆ ಏನೇನೋ ಕನೆಕ್ಷನ್ಸ್ ಇವರಿಗೆಲ್ಲ. ಮಳೆ ಬಂದಾಗೆಲ್ಲ ನನ್ನ ನೋಡೋರು. ಅದಕ್ಕೆ ಒಂದು ಹೇಳಿದೆ, ಒಂದು 407 ಈ ಥರದ್ದು ಯಾವುದೋ ಒಂದು ಗಾಡಿ ಮಾಡಿಬಿಟ್ಟು ಎಲ್ಲೆಲ್ಲಿ ಬರಗಾಲ ಇದೆ ಅಲ್ಲೆಲ್ಲ ಹೋಗ್ಬಿಡ ನಡ್ರೋ ಅತ್ಲಾಗೆ. ಅಮೇಝಿಂಗ್ ಸರ್. ಈಗ ನೀವು ತುಂಬ ಜನ ಹೀರೋಸನ್ನ ಲಾಂಚ್ ಮಾಡಿದ್ದೀರಾ. ಲೈಕ್ ನಿಮ್ಗೊಂದು ಸಂಬಂಧ ಇದೆ ಲಾಂಚ್ ಮಾಡೋದ್ರಲ್ಲಿ. ಈಗ ಈ ಟ್ರಯೋನ ಲಾಂಚ್ ಮಾಡಬೇಕು ಅಂತ ಏನಕ್ಕೆ ಅನಿಸ್ತು ಸರ್? ನೋಡಿದ್ ನಿಮಗೆ ಇಷ್ಟು ಹತ್ರ ಕೂತ್ಕೊಂಡು ನೋಡಿದಾರಲ್ಲ, ಆ ಮುಖಗಳಲ್ಲಿ ಒಂದು ಫ್ರೆಶ್ನೆಸ್ ಇದೆ. ಆಮೇಲೆ ಸೆನ್ಸು, ಮೈಂಡು, ಅಚ್ಚ ಕನ್ನಡದವರು, ಇವೆಲ್ಲ ಅನುಕೂಲಗಳು ತುಂಬ ದೊಡ್ಡ ಲೆವೆಲಿಗಿದೆ. ಆಮೇಲೆ ಹೊಸಬ್ರು ಎಲ್ಲಿ ಇರ್ತಾರೋ ಅಲ್ಲಿ ಹೊಸ ಗೆಲುವು ಇರುತ್ತೆ. ಆಮೇಲೆ ನಾವು ಹೇಳೋದೆಲ್ಲ ಹೊಸದಾಗಿ ಕಾಣುತ್ತೆ. ಆ ಹಲವಾರು ಕಾರಣಗಳಿಗೆ ಈ ಪುಣ್ಯಾತ್ಮರನ್ನ ತಗೋಬೇಕಾಗಿ ಬಂತು. ಓಕೆ, ಸೊ ಈಗ ನಿಮಗೆ ಕ್ವೆಶ್ಚನ್ನು, ಐ ಆಮ್ ಪುಟಿಂಗ್ ಯು ಆನ್ ಅ ಸ್ಪಾಟ್. ಫಸ್ಟ್ ಟೈಮ್ ಯೋಗರಾಜ್ ಭಟ್ ಅವ್ರ ಸಿನಿಮಾಗೆ ಆಡಿಷನ್ ಕೊಟ್ಟಾದ್ಮೇಲೆ ಕಾಲ್ ಬಂದಿರುತ್ತಲ್ಲ, ಕನ್ಫರ್ಮ್ ಆಯಿತು ನೀವೇ ಮಾಡ್ತಾ ಇದ್ದೀರಂತ. ವಾಟ್ ವಾಸ್ ಯುವರ್ ರಿಯಾಕ್ಷನ್? 3 ಜನಕ್ಕೂ ಈ ಕ್ವೆಶ್ಚನ್. ಫಸ್ಟು ರಾಶಿಕಾ ಅವರು. ಐ ವಾಸ್ ಬ್ಲ್ಯಾಂಕ್. ಓಕೆ, ಸೆಲೆಕ್ಟ್ ಆಗಿದ್ದೀನಾ ಅಂತ ಐ ವಾಸ್ ಕನ್ಫ್ಯೂಸ್. ಬಟ್ ಅಟ್ ದ ಸೇಮ್ ಪಾಯಿಂಟ್ ಲೈಕ್ ಐ ವಾಸ್ ಹ್ಯಾಪಿ ಯೋಗರಾಜ್ ಸರ್ ಜೊತೆ ವರ್ಕ್ ಮಾಡ್ತಿದ್ದೀನಿ ಅಂತ. ಬಟ್ ಆ ಫ್ಯೂ ಸೆಕೆಂಡ್ಸ್ ಇತ್ತು ಗೊತ್ತಾ, ಎಲ್ಲ ಒಂಥರ ಮಿಕ್ಸ್ಡ್ ಎಮೋಷನ್ ನನಗೆ ಅವಾಗ. ಲೈಕ್ ಅದಾದ್ಮೇಲೆ ಸೆಲೆಕ್ಟ್ ಆಗಿದ್ದೀನಿ, ಐ ಆಮ್ ವರ್ಕಿಂಗ್ ವಿತ್ ಯೋಗರಾಜ್ ಸರ್ ಅಷ್ಟೇ. ಅಮೇಝಿಂಗ್. ಸುಮುಖ್ ಅವರೇ, ನಿಮಗೆ? ನಾನು ಅಷ್ಟೇ, ಅಂದರೆ ತುಂಬ ಹುಡುಕಾಟ ಇತ್ತು, ಸಿನಿಮಾ ಸಿಗಬೇಕು ಅನ್ನೋದು ತುಂಬ ಕಾಯ್ತಾ ಇದ್ದೆ. ಸೊ ಇಂಥ ದೊಡ್ಡ ಸಿನಿಮಾ ಬಂದಿದ ತಕ್ಷಣ ಕನಸಾಯಿತು ಅಂತ ಒಂದ್ಸಲಿ ಅನಿಸಿತು. ಬಟ್ ಸಕ್ಕತ್ತಾಗಿತ್ತು ಫೀಲಿಂಗ್ ಮಾತ್ರ. ತುಂಬ ಒಂದು 5-6 ದಿವಸ ಸಕ್ಕತ್ತಾಗಿ ಪಾರ್ಟಿ ಮಾಡಿ ನಾನು ತುಂಬ ಖುಷಿ ಆಗ್ಬಿಟ್ಟಿದೆ. ನಾನು ಇಷ್ಟು ಒಳ್ಳೆ ಸಿನಿಮಾ ಸಿಕ್ಬಿಡ್ತು ಲೈಫಲ್ಲಿ ಅಂತ ನಿಜ ಹೇಳ್ತಾ ಇದ್ದಾರೆ ಅವರು. ನೀವು ಬರೀ ರಿಯಾಕ್ಷನ್ ಹೇಳಿದ್ರೆ ಅವ್ರು ಏನು ಮಾಡಿದ್ರು ಅಂತಾನೂ ಹೇಳಿದ್ರು. 5 ದಿವಸ ಕಂಟಿನ್ಯೂ ಮಾಡ್ಬೋದು. ಅದೇ ಗಂಡ್ಮಕ್ಳಿಗೂ ಹೆಣ್ಮಕ್ಳಿಗಿರೋ ವ್ಯತ್ಯಾಸ ಅದೇ. ಓಹೋ, ಸೂಪರ್. ಅಂಜಲಿ ಅವರೇ, ನಿಮಗೆ? ನನಗೆ ಒಂಚೂರು ಕಷ್ಟ ಆಯಿತು ಆಡಿಷನ್ ಪ್ರೋಸೆಸ್. ಓಕೆ, ಬಟ್ ನನಗೆ ಸಿಕ್ತು ಅಂತ ಕನ್ಫರ್ಮೇಷನ್ ಯಾವಾಗ ಸಿಕ್ಕಿದೆ ಅಂದರೆ ನನ್ನ ಫಸ್ಟ್ ಶೆಡ್ಯೂಲ್, ಅಂದರೆ ಸಿನಿಮಾದ ಸೆಕೆಂಡ್ ಶೆಡ್ಯೂಲಲ್ಲಿ ಕನ್ಫರ್ಮ್ ಆಯಿತು. ಫಸ್ಟ್ ಶಾರ್ಟ್ ಕೊಟ್ಟಾದಮೇಲೆ ಓಕೆ ಈಗ ತೆಗಿಯಲ್ಲ, ಬಿಕಾಸ್ ರಘು ಸರು ಇದ್ದರು, ರಘು ಸರ್ದು ಟೈಮ್ ವೇಸ್ಟ್ ಮಾಡಲ್ಲ ಅಂತ ನಂಗೆ ಗೊತ್ತಿತ್ತು. ಅದಕ್ಕೆ ಅವಾಗ ಕನ್ಫರ್ಮ್ ಆಯಿತು ನಾನಿದ್ದೀನಿ ಅಂತ ಸಿನಿಮಾಲಿ. ಬಟ್ ಮೊದಲನೇ ಸತಿ ನನಗೆ ಆಫೀಸ್ಗೆ ಹೋದಾಗ ಸಿಕ್ಕಿದಾಗ ಅವತ್ತಿನ ರಾತ್ರಿ ಅಮ್ಮನ ಒಂದು ಟುಕ್ ಅ ವೆರಿ ಫ್ಯಾನ್ಸಿ ಡಿನ್ನರ್ ಅಷ್ಟೇ. ದಟ್ಸ್ ಹೌ ಐ ಸೆಲೆಬ್ರೇಟೆಡ್. ಇಲ್ಲ, ಅಮ್ಮ ಕೊಟ್ರ ನೀವು ಕೊಟ್ರ? ನಾನೇ ಕೊಟ್ಟೆ ಸರ್. ಪಾಪ ಅವ್ರಿಗೆ ಬೈ ಮಿಸ್ಟೇಕ್, ಶೀಸ್ ಅ ಪ್ಯೂರ್ ವೆಜಿಟೇರಿಯನ್, ಅವರಿಗೆ ಚಿಕನ್ ಕೊಟ್ಬಿಟ್ರು ಬೈ ಮಿಸ್ಟೇಕ್. ನೋಡಿ ಸರ್, ನಿಮ್ಮಿಂದ ಪಾಪ ಅವ್ರ ಮಮ್ಮಿ ಚಿಕನ್ ತಿಂತಿದ್ದಾರೆ ವೆಜಿಟೇರಿಯನ್ ಆಗಿ. ಈಗ ನೆಕ್ಸ್ಟ್ ಕ್ವೆಶ್ಚನ್ ನಿಮಗೆ ಸರ್. ಈಗ 2 ಹೀರೋಯಿನ್ ಇದ್ದಾರೆ ಸಿನಿಮಾದಲ್ಲಿ. ಹೀರೋಗೆ ಕಷ್ಟ ಇದ್ದಿದ್ದು ನಾರ್ಮಲ್ಲು, ಬಟ್ ಡೈರೆಕ್ಟರ್ಗೆ ಎಷ್ಟು ಕಷ್ಟ ಆಗುತ್ತೆ 2 ಹೀರೋಯಿನ್ ಇದ್ರೆ? ಹೀರೋಗೆ ಕಷ್ಟ ಯಾಕೆ ಅದೇ ಯೂಶಲಿ ಸ್ಟೋರಿ ಮುಂದೆ ಹೋಗೋದು 2 ಮಧ್ಯ ಜಗಳ ಇದ್ದಾಗ, 2 ಹೀರೋಯಿನ್ಸ್ ಮಧ್ಯ. ನಿಮ್ದೇನೋ ಕತೆ ತಂದು ನಮ್ಮ ಮೇಲೆ ಹೇಳ್ತಾ ಇದ್ದಾರೆ. ಇಲ್ಲ ಸರ್, ಇಲ್ಲ. ಸೊ ಏನಾದರೂ ಸೆಟ್ಟಲ್ಲಿ ಹೇಳ್ತಾ ಇರೋದಾಗಿದ್ರೆ ನೀವು ಇನ್ನೊಬ್ಬ ಆರ್ಜೆ ಸೇರ್ಕೊಂಡು ಇಲ್ಲೇನೋ ಕತೆ ಆಗಿದೆ ಅನ್ನೋ ಥರ ಇದೆ. ಅದು ಮಾಡ್ತೀವಿ ಬಿಡಿ ಸರ್ ದಿನಾನು. ಸೊ ಅವನಿಗಂತೂ ಕಷ್ಟವೇ ಇಲ್ಲ, ಇಲ್ಲೂ ಆರಾಮಾಗಿ ಕೂತಿದ್ದಾನೆ ಸ್ಯಾಂಡ್ವಿಚ್ ಆದ್ರೂ. ಲೈಕ್ ಕಷ್ಟ ಇಲ್ಲ, ಎಲ್ಲ ಫುಲ್ ಸುಖ ಅಂತೀರ. ಸುಮುಖ್ ಅವರ ನೇಮಲ್ಲಿರೋ ಥರ ಸುಖ ಎಲ್ಲ. ಸುಮುಖ, ನೀವು ಮೂ ತೆಗ್ದ್ಬಿಡಿ, ಸುಖ ಎಲ್ಲ ಸುಖ. ಮುಸುಖ, ಸುಕುಮ ಎಲ್ಲ ಆಗೋಯ್ತು ನನ್ನ ಹೆಸರು. ಸರಿಯಾಗಿ ನನ್ನ ಹೆಸರು ಕೇಳಿದ್ರೆ ಒಳ್ಳೇದು. ಓಕೆ, ಈಗ ನಿಮಗೆ ಕ್ವೆಶ್ಚನ್ ಏನಂದರೆ, ಭಟ್ರು ಸಿನಿಮಾಲಿ ಕೆಲಸ ಮಾಡಬೇಕಾದ್ರೆ ಎಷ್ಟೊಂದು ಕೇಳ್ಪಟ್ಟಿದ್ದೀವಿ ನಾವು, ಆನ್ ಸ್ಪಾಟ್ ಚೇಂಜಸ್ ಎಲ್ಲ ಮಾಡ್ತಾರೆ. ಸ್ಕ್ರಿಪ್ಟ್ ಡಿಫ್ರೆಂಟಾಗಿರೋದನ್ನು, ಸ್ಕ್ರಿಪ್ಟಲ್ಲಿರೋದನ್ನ ಮಾಡಲ್ಲ, ಡಿಫ್ರೆಂಟಾಗಿ ಏನಾದರೂ ಆನ್ ಸ್ಪಾಟ್ ಬಂದರೆ ಹಿಲ್ ಗೋ ವಿತ್ ದ ಫ್ಲೋ ಅಂತ. ಸೊ ಆ ಟೈಮಲ್ಲಿ ಏನಾದರೂ ಇನ್ಸಿಡೆಂಟ್ ಆಗಿರೋದು ನೆನಪಿದೆಯಾ ಆ ಥರ ಆನ್ ಸ್ಪಾಟ್ ಚೇಂಜಸ್? ಹೇಳಿ ನಾವು ಥಿಯೇಟರ್ ಆ್ಯಕ್ಟರ್ಸು, ನಮ್ಗೆ ಫಸ್ಟ್ ಎಲ್ಲ ಓದ್ಕೊಂಡು ಚೆನ್ನಾಗಿ ಮಗ್ ಮಾಡಿ ಬಂದು ಆ್ಯಕ್ಟ್ ಮಾಡೋ ಒಂದು ಇದಿದೆ, ರೊಟೀನ್ ಅದು. ಬಟ್ ನನಗೆ ಮುಂಚೆನೇ ಹೇಳಿದ್ರು ಈ ಥರ ಅವ್ರು ಸ್ಪಾಟಲ್ಲಿ ಬೇರೆನೇ ಆಗ್ಬಿಡುತ್ತೆ, ಎಲ್ಲ ನೆನಪಿರ್ಲಿ ಇದು ಅಂತ. ಸೊ ಅಲ್ಲಿ ಹೋದಾಗ ನಾನು ಸ್ವಲ್ಪ ಪ್ರಿಪೇರ್ ಆಗಿದೆ. ಬಟ್ ಅಫ್ಕೋರ್ಸ್ ಕಷ್ಟ ಏನು ಅನ್ನಿಸ್ಲಿಲ್ಲ. ಏನು ಹೇಳ್ಬೋದು, ಒಂದು ಯಾವ್ದಾದ್ರು ಮಜವಾಗಿ ಅಂದರೆ ಒಂದು 60 days ರೆಪರ್ಟ್ರಿಗಳು ಅಟೆಂಡ್ ಮಾಡಿದ್ರು ಇವರು 3 ಜನ ಆಫೀಸಲ್ಲಿ. ಫಸ್ಟ್ ಒಂದು 20 pages ಫುಲ್ಲು ಮಗ್ ಮಾಡ್ಬಿಟ್ಟಿದ್ದಾರೆ. ಮಾಡಿ ಫುಲ್ಲು ಏನು ಎಕ್ಸಸೈಸ್ ಮಾಡಿದಾಗ ಒಂದು ಫ್ರೆಶ್ನೆಸ್ ಇರುತ್ತಲ್ಲ, ಆ ಮೂಡಲ್ಲಿ ನಾವು ರೆಡಿ ಅಂದ. ಯಾವುದು ಒಂದೆ 20 ಪೇಜು ಬಂದಿತ್ತಲ್ಲ, ಅದು ಒಂದ ಮಾಡು ಅದು ಯಾವುದು ಇರಲ್ಲ ಅಂದೆ.
ಇರಲ್ಲ ಅಂತಾನೆ ಮತ್ತೆ ಏನಕ್ಕೆ ನಾವು ಪ್ರಾಕ್ಟೀಸ್ ಮಾಡಬೇಕು. ಒಂದೆರಡು ದಿವಸ ಬ್ರೇಕ್ ತಗೊಂಡು ಓಡೋಗ್ಬಿಟ್ಟಿದ್ರು 3 ಜನ. ಅಲ್ಲ ಆ್ಯಕ್ಟಿಂಗ್ ಮರ್ತೋದೇನೋ ಅಂತ ಫೋನ್ ಮಾಡೋದು, ಒಂದು ದಿವಸ ಫೋನ್ ಮಾಡಿಲ್ಲ. ಬಟ್ ಇಡೀ ಫಿಲ್ಮ್ನ ಎಷ್ಟು ವರ್ಷನ್ಸ್ ಇದಾವೋ ಅಷ್ಟು ವರ್ಷನ್ಸನ್ನು ಹೇಳ್ತಿದ್ರು 3 ಜನ. ಅದು ತುಂಬ ದೊಡ್ಡ ಅಡ್ವಾಂಟೇಜ್ ಆಯ್ತು ನನಗೆ. ಈಗ ಮೀಮ್ಸಲ್ಲೆಲ್ಲ ನೋಡ್ತಾ ಇದ್ವಿ, ಲೈಕ್ ಆಫ್ಟರ್ ಮುಂಗಾರು ಮಳೆ ಈ ಸಿನಿಮಾ ಆ ಒಂದು ವೈಬನ್ನು ಕೊಡುತ್ತೆ ಅಥವಾ ಆ ಒಂದು ಫೀಲನ್ನು ಕೊಡುತ್ತೆ ಅಂತ. ಸೊ ಫಸ್ಟ್ ಆಫ್ ಆಲ್ ಆ ಮೀಮ್ ಬಂದಿರೋದೇ ಸಚ್ ಅ ಗ್ರೇಟ್ ಥಿಂಗ್ ಅಲ್ವಾ, ಲೈಕ್ ಪೀಪಲ್ ಆರ್ ಫೀಲಿಂಗ್ ಇಟ್. ಸೊ ನಿಮಗೆ ಹೇಗೆ ಅನ್ನಿಸ್ತು ಆ ಮೀಮ್ ಬಂದಾಗ? ಈಗ ಲೈಕ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಅಂತ ಪ್ರೆಷರ್ ಆಯಿತಾ, ಅಥವಾ ಫ್ರೆಶ್ ಪರ್ಸ್ಪೆಕ್ಟಿವಿಂದ ಯೋಚನೆ ಮಾಡಬೇಕಿತ್ತು ಜನ ಅಂತ ಅನ್ನಿಸ್ತಾ, ಹೇಗೆ? ಆ್ಯಂಡ್ ಫಸ್ಟಿಗೆ ಅದು 18 ಇಯರ್ಸ್ ಆದಮೇಲೆ ಯೋಗರಾಜ್ ಸರ್ ಮತ್ತು ನಮ್ಮ ಈ ಕೃಷ್ಣಪ್ಪ ಸರ್ ಸೇಮ್ ಲೈಕ್ ಪ್ರೊಡಕ್ಷನ್ ಆಫ್ಟರ್ 18 ಇಯರ್ಸ್ ಮಾಡ್ತಿದ್ದಾರೆ ಅಂದರೆ ಎಲ್ಲರಿಗೂ ಒಂದಿತ್ತು ಏನೋ ಕಮ್ ಬ್ಯಾಕ್ ಮಾಡ್ತಿದ್ದಾರೆ, ಸಕ್ಕತ್ತಾಗಿ ಮುಂಗಾರು ಮಳೆಕ್ಕಿಂತ ಸಕ್ಕತ್ತಾಗಿರತ್ತೆ ಅಂತ. ವೈಲ್ ಶೂಟಿಂಗ್ ಆಲ್ಸೋ ಇದೇ ಚೆನ್ನಾಗಿತ್ತು, ಆ ಜರ್ನಿನೇ ಚೆನ್ನಾಗಿತ್ತು. ನಮಗೆ ತುಂಬ ಹೋಪ್ಸ್ ಇತ್ತು ಈ ಸಿನಿಮಾ ತುಂಬ ಚೆನ್ನಾಗಾಗತ್ತೆ ಅಂತ. ಅಂಜಲಿ ಯಾವಾಗಲೂ ಹೇಳ್ತಿರ್ತಾರೆ ಆ ಜನ್ರೇಷನ್ಗೆ ಇಟ್ಸ್ ಮುಂಗಾರು ಮಳೆ ಆವಾಗಿನ ಲವ್, ಬಟ್ ಇವಾಗಿರೋ ಜನ್ರೇಷನ್ಗೆ ಜೆನ್ಸಿ ಕೈಂಡ್ ಆಫ್ ಲವ್ ಅಂತ ಬಂದಾಗ ಇಟ್ಸ್ ಮನದ ಕಡಲು. ನಮಗೆ ಯಾವಾಗಲೂ ಆ ಕನ್ಫ್ಯೂಷನ್ಸ್ ಇರುತ್ತೆ, ಏನೇನೋ ಇರುತ್ತೆ, ಇದು ಕರೆಕ್ಟಾಗಿ ಮಾಡ್ತಿದ್ದೀವ, ಏನು ಮಾಡ್ತಿದ್ದೀವಿ, ಇಸ್ ಇಟ್ ರೈಟ್ ಆರ್ ರಾಂಗ್ ಅನ್ನೋ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಈ ಜನ್ರೇಷನ್ಗೆ ಮನದ ಕಡಲು ಅಂತ. ಸೊ ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿದೆ, ಆಡಿಯನ್ಸ್ ಕೂಡ ತುಂಬ ಇಷ್ಟಪಡ್ತಿದ್ದಾರೆ. ಆ ಪ್ರೀತಿ ಸಿಗುತ್ತೆ ಗೊತ್ತಾ ನಮಗೆ, ನಾವೆಲ್ಲ ಇಷ್ಟು ದಿನ ಕಷ್ಟಪಟ್ಟಿದ್ವಿ ಆ ಪ್ರೀತಿಗೆ. ಆಡಿಯನ್ಸ್ ನೋಡಿ ಆಚೆ ಬಂದುಬಿಟ್ಟು ನಮಗೆಲ್ಲ ಆಶೀರ್ವಾದ ಮಾಡ್ತಿದ್ದಾರೆ, ನಿಮ್ಮ ಕ್ಯಾರೆಕ್ಟರ್ಸ್ಗಳು ತುಂಬ ಇಷ್ಟ ಆಯಿತು, ಕ್ಲೈಮ್ಯಾಕ್ಸ್ ಅಂತೂ ತುಂಬ ಇಷ್ಟಪಡ್ತಿದ್ದಾರೆ ಅಂತ ಹೇಳಿದಾಗ ಓಕೆ ನಾವು ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ತು. ಇಂಟ್ರೆಸ್ಟಿಂಗ್. ನನಗೆ ಅನ್ಸಿದ್ದು ಮುಂಗಾರು ಮಳೆ ನೀವು ಮೀಮ್ ತೊಗೊಂಡಿದ್ದು, ನಾವು 3 ಜನ ಎಷ್ಟು ಲಕ್ಕಿ ಅಂದರೆ ಆ್ಯಕ್ಚುಲಿ ನನಗೆ ಎಲ್ಲರಿಗೂ ಒಂದು ಆಸೆ ಇದೆ, ಎಷ್ಟು ಚೆನ್ನಾಗಿ ಮಾಡ್ಯಾರ ಮುಂಗಾರು ಮಳೆ, ಹೇಗೆ ಶೂಟ್ ಮಾಡಿರ್ಬೋದು ಅಂತ. ನಾವು ಅದೆಲ್ಲ ನಮ್ಮ ಸಿನಿಮಾ ಶೂಟಿಂಗಲ್ಲಿ ನಾನು ನೋಡ್ಬಿಟ್ಟೆ. ಈ ಟೀಮ್ ಜೊತೆ ನಾನು ಸಿನಿಮಾದಲ್ಲೇ ಆ್ಯಕ್ಟ್ ಮಾಡ್ತೇನೆ, ನಾನು ನಾಯಕ ನಟ, ಗಣೇಶ್ ಸರ್ ಹೆಂಗಿದಿರ್ಬೋದು ಅವಾಗ. ಅದೇ ಥರ ಚಾಲೆಂಜಸ್ಸು ಇದರಲ್ಲಿದೆ. ಪ್ರಾಬ್ಲಿ 1-2-3 ಪಟ್ಟು ಜಾಸ್ತಿ ಇರ್ಬೋದು, ಯಾಕಂದರೆ ನಾವು ಅದಕ್ಕೂ ಈಗಿನ ಟೈಮ್ಗೆ 18 ವರ್ಷ ಆದಮೇಲೆ ಸೇಮ್ ಕೊಡೋಕ್ಕಿಂತ ಅದಕ್ಕೂ 1-2 ಸ್ಟೆಪ್ ಮುಂದೆ ಇರ್ಬೇಕು ನಾವು ಅಂತಲೇ ಪ್ಲ್ಯಾನ್ ಮಾಡಿದ್ದು ಸರ್. ಸೊ ನಾವು ಇದೇ ಎನ್ವೈರನ್ಮೆಂಟಲ್ಲಿ ಅದೇ ಜನ ಅದೇ ಆ್ಯಕ್ಷನ್ ಕಟ್ ಹೇಳ್ತಾರೆ, ನಾವು ಅದರಲ್ಲಿ ಇದ್ದೀವಿ. ಸೊ ಇಟ್ಸ್ ಗ್ರೇಟ್. ಆ ಒಂದು ಹಿಸ್ಟ್ರಿನಲ್ಲಿ ಆ ಒಂದು ಮೀಮ್ಗೆ ನಾವು ಈ ಥರ ಭಾಗಿಯಾಗಿದ್ವಿ ಅಂತ ನಮ್ಗೆ ತುಂಬ ಇಷ್ಟ ಆಗಿದೆ. ಅಮೇಝಿಂಗ್. ಅಂಜಲಿ ಅವರೇ, ನಿಮ್ಮ ಮಾತುಗಳಲ್ಲಿ ಈಗ ಏನಾಗುತ್ತೆ ಅಂದರೆ ತುಂಬ ವರ್ಷಗಳಿಂದ ನಾವು 3 ಜನ ವಿತ್ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ತುಂಬ ಸ್ಟ್ರಗಲ್ ಮಾಡಿ ಇಲ್ಲಿ ತನಕ ಬಂದಿದ್ದೀವಿ. ಓವರ್ ಟೈಮ್ ಏನಾಗುತ್ತೆ ಅಂದರೆ ಒಂಚೂರು ಡೌಟ್ ಇಲ್ಲಿ ಸ್ಟಾರ್ಟ್ ಕ್ರೀಪಿಂಗ್ ಇನ್. ಇಲ್ಲ ಮೈ ವರ್ತೆ, ನಾ ಚೆನ್ನಾಗಿ ಮಾಡ್ತೀನಾ, ಇಲ್ಲ ಏನೇನೋ ಒಂದು ಮೈನಸ್ ಪಾಯಿಂಟ್ಸ್ ಎಲ್ಲ ಅದ್ಮೇಲೆ ಫೋಕಸ್ ಮಾಡ್ಕೊಂಡು ಕೂತ್ಕೊಂಡಿರ್ತೀವಿ. ಈ ಸಿನಿಮಾ ರಿಲೀಸ್ ಆದಮೇಲೆ ಐ ಫೈನಲಿ ಫೀಲ್ ಲೈಕ್ ಆಲ್ 3 of us are made for this. ಅದು ಓನ್ಲಿ ಬಿಕಾಸ್ ಆಫ್ ಸರ್. ಅದು ಮುಂಗಾರು ಮಳೆ ನೀವು ಕಂಪೇರ್ ಮಾಡಿರೋದು ರಾಶಿಕಾ ಹೇಳ್ದಂಗೆ ಆ ಜನ್ರೇಷನಿಗೆ ಮತ್ತು ಮನದ ಕಡಲು ಈ ಜನ್ರೇಷನ್ಗೆ ಅದಕ್ಕಿಂತ ಜಾಸ್ತಿ ಆ ಜನ್ರೇಷನ್ ತುಂಬ ಲವ್ ಮೇಲೆ ಫೋಕಸ್ ಮಾಡ್ತಾಯಿದ್ರು. ದಟ್ ಲವ್ ಇಸ್ ಎವ್ರಿಥಿಂಗ್, ಲವ್ ಇದ್ದರೆ ಎಲ್ಲ ಸಿಕ್ಕತ್ತೆ ಲೈಫಲ್ಲಿ ಅಂತ. ಬಟ್ ನಮ್ಮ ಜನ್ರೇಷನಿಗೆ ಗೊತ್ತು ಲವ್ ಇದ್ದರೆ ಇಟ್ಸ್ ನಾಟ್ ಎವ್ರಿಥಿಂಗ್, ಇಟ್ಸ್ ಅ ಪಾರ್ಟ್ ಆಫ್ ಯುವರ್ ಲೈಫ್ ಅಂತ. ಸೊ ಸರ್ ಅದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಐ ಆಮ್ ಸೋ ಪ್ರೌಡ್ ಆ್ಯಂಡ್ ಗ್ರೇಟ್ಫುಲ್ ಟು ಬಿ ಪಾರ್ಟ್ ಆಫ್ ಮನದ ಕಡಲು ಫಾರ್ ದ್ಯಾಟ್ ರೀಸನ್. ಬಟ್ ರೀ, ಇವಾಗ ನೀವು ಹೇಳಬೇಕು ಆ್ಯಸ್ ಅ ಡೈರೆಕ್ಟರ್ ಮುಂಗಾರು ಮಳೆ ಮಾಡಿದಾಗ ಒಂದು ಪರ್ಸ್ಪೆಕ್ಟಿವ್ ಇರುತ್ತೆ ನಿಮಗೆ. ಈಗ ಮನದ ಕಡಲು ಮಾಡಿದಾಗ ನೀವು ಎಷ್ಟು ಎವಾಲ್ವ್ ಆಗಿದ್ದೀರಾ ಆ್ಯಸ್ ಅ ಡೈರೆಕ್ಟರ್ ಅಂತ ಅನಿಸುತ್ತೆ, ಅಥವಾ ನಾನು ಹಾಗೇ ಇದ್ದೆಪ್ಪ, ನಾನೇನು ಎವಾಲ್ವ್ ಆಗಿಲ್ಲ, ಅವಾಗಿಂದನೂ ನಾನು ರೈಟಾಗೇ ಇದ್ದೆ ಅಂತ ಅನಿಸುತ್ತಾ? ಗೊತ್ತಾಗಲ್ಲ. ನಾವು ಏನೇ ಸಿನಿಮಾ ಮಾಡಿದ್ರು ನಾವು 4 ಮಂದಿ ನೋಡೋದಕ್ಕೆ ಆ ಥರ ಮಾಡೋಕ್ಕಾಗಲ್ಲ. ಒಂದು ಇಡೀ ಸಮಾಜಕ್ಕೆ ಒಂದು ಅದರ ಫ್ರೀ ಟೈಮ್ ನೋಡ್ಕೊಂಡು ಒಂದು ಸಿನಿಮಾ ಮಾಡಿ ನಾವು ಪ್ರೊಜೆಕ್ಟ್ ಮಾಡಬೇಕು. ಅದು ಒಂದೊಂದು ಸತಿ ಅವ್ರ ಮೂಡ್ ಮೇಲೆ ಸೊಸೈಟಿಗೆ ಒಂದೊಂದು ಮೂಡ್ ಇರುತ್ತೆ. ಅದು ಹುಡುಗಿರ ಥರನೇ ಬೆಳಗ್ಗೆ ಒಂದು, ಸಂಜೆ ಒಂದು, ಸಾಯಂಕಾಲ ಒಂದು ಥರ ಎಂಟೈರ್ ಸೊಸೈಟಿಗೆ ಒಂದು ಮೂಡ್ ಇರುತ್ತೆ. ಅವ್ರು ಸೊಸೈಟಿನ ಹುಡುಗರಿಗೆ ಹೋಲ್ಸೋಕ್ಕಾಗಲ್ಲ. ಹುಡುಗರಿಗೆ ಏನು ಅಂತಲೇ ಗೊತ್ತಿಲ್ಲ, ನಮ್ಮ ಬಗ್ಗೆನೇ ಅರಿಯಲ್ಲ. ಅದು ಒಂದೊಂದು ಸತಿ ಅದು ಕರೆಕ್ಟಾಗಿ ಕನೆಕ್ಟ್ ಆಗುತ್ತೆ, ಇನ್ನೊಂದು ಸತಿ ಕರೆಕ್ಟಾಗಿ ಕನೆಕ್ಟ್ ಆಗಲ್ಲ. ಎಷ್ಟೋ ಜನ ಫಿಲ್ಮ್ ಮೇಕರ್ಸು ತುಂಬ ಅದ್ಭುತ ಸಿನಿಮಾ ಮಾಡಿರ್ತಾರೆ, ಆ ಟೈಮಿಗೆ ಕನೆಕ್ಟ್ ಆಗಲ್ಲ. ಹಾಗೆ ಈ ನಮಗೆ ಗೊತ್ತಿಲ್ಲದೆ ಆಗೋದದು. ನಾವೆಲ್ಲದನ್ನು ರೈಟ್ ಅಂತ ಅಂದ್ಕೊಳಕ್ಕಾಗಲ್ಲ. ಸೊಸೈಟಿ, ಒಂದು ಜನ, ಪಬ್ಲಿಕ್, ಅವರು ಚಪ್ಪಾಳೆ, ಅವ್ರದ್ದೊಂದು ಶಿಳ್ಳೆ, ಅವ್ರದ್ದೊಂದು ಸ್ಮೈಲಲ್ಲೇ ನಮ್ಮೆಲ್ಲರ ಸಂಬಳ ಹುಟ್ಟೋದು. ಹಂಗಾಗಿ ಹೋಗಿ ಅದನ್ನು ಇದಕ್ಕೆ ಕೊಟ್ಟಿದ್ದಾರೆ ಮನದ ಕಡಲುಗೆ. ನಾನು ಮುಂಚೆಯಿಂದ ಹೇಳ್ತಾ ಬರ್ತಾಯಿದ್ದೆ, ಮನದ ಕಡಲು ಜನರ ಕಡಲು ಆಗಬೇಕು. ಏನೋ ಒಂದು ಜನ ಬಂದುಬಿಟ್ರೆ ತುಂಬ ಅಂದರೆ ತುಂಬ ಧನ್ಯತೆ ನಮಗೆ. ಈಗ ನಿಮ್ಮ ಇಂಟರ್ವ್ಯೂಸ್ನ ಅಥವಾ ನಿಮ್ಮ
ಪ್ರೋಗ್ರಾಮ್ಸನ್ನು ನೀವು ಹಾಕೋ ಒಂದು ಹಾಡನ್ನು ಎಷ್ಟು ಜನ ಕೇಳಿದ್ರೆ ಅಷ್ಟು ಖುಷಿ ಆಗುತ್ತೆ ನಿಮಗೆ. ಒಂದು ಆ್ಯಂಕರಿಂಗ್ ಮಾಡೋದನ್ನಪ್ಪ ಇವತ್ತು ಜನ ಕೇಳಿದ್ರು, ಫೋನ್ಗಳು ಬಂತು, ಅಷ್ಟೇ. ನಮ್ಮದು ಸಿನಿಮಾದವ್ರದ್ದು ಫೈನಲಿ ಆ ಪಬ್ಲಿಕ್ ಅವ್ರದ್ದೊಂದು ಅಪ್ಲಾಸ್ ಬಂದಾಗಲೇ ನಮಗೆ ಒಂದು ತೃಪ್ತಿ. ಅದು ಬರ್ತಾ ಇದೆಯಲ್ಲ ಈ ಸಿನಿಮಾಗೆ, ಅದು ಎಲ್ಲ ಇಡೀ ಟೀಮ್ದು ಪುಣ್ಯ ಅದು. ಸೂಪರ್ ಸರ್. ಆ್ಯಂಡ್ ಆಲ್ಸೋ ರೇಡಿಯೋಗೆ ಮತ್ತು ನಿಮಗೆ ಇರೋ ಕನೆಕ್ಷನ್ನು, ರೇಡಿಯೋ ಸ್ಟಾರ್ಟ್ ಆದಾಗ 2006 ಐ ಮೀನ್ ಪ್ರೈವೇಟ್ ಚಾನಲ್ಸ್ ಸ್ಟಾರ್ಟ್ ಆದಾಗ ನೀವು ಹೇಳಿದ್ರಂತೆ ಲೈಕ್ ಕಾಮನ್ ಆಗಿ ಟ್ಯಾಗ್ಲೈನು ರೇಡಿಯೋಗೆ ಕೇಳಿ ಕಿವಿಗೆ ಒಳ್ಳೇದು ಅಂತ. ಸೊ ಆ ನಾಸ್ಟಾಲಜಿಗೆ ಹೋದರೆ ಹೇಗೆ ಅನಿಸುತ್ತೆ ಸರ್? ಅದು ರೀಸೆಂಟ್ ಇಯರ್ಸ್ವರೆಗೆ ಅದೇ ಕೊಡ್ತಾ ಇದ್ದಿದ್ದು ನಾನು ರೇಡಿಯೋಗೆ. ತುಂಬ ಜನ ಫ್ರೆಂಡ್ಸು ರೇಡಿಯೋದಲ್ಲಿ ಇದ್ದಿದ್ದು. ರೇಡಿಯೋ ಮಿರ್ಚಿಗಂತೂ ರೆಪರ್ಟ್ರೀಸ್ ಆಗಿ ಎಲ್ಲ ಬರ್ತಾ ಇದ್ದೆ ನಾನು. ಆವಾಗ ಇನ್ವೇರಿಯೇಬ್ಲಿ ಅವ್ರ ಆ್ಯಂಕರ್ಗಳೇ ಕೇಳೋರು, ಅದೊಂದು ಹೇಳ್ಬಿಡಿ ಸರ್ ಕಿವಿಗೆ ಒಳ್ಳೇದು. ನಾನು ಮರೆತರು ಅವ್ರು ನೆನಪಿಸ್ತಾ ಇದ್ರು. ಎಲ್ಲ ರೇಡಿಯೋಸ್ಗೂ ಹಾಗೆ ಹೇಳ್ತಿದ್ದೆ. ಅದು ಇಂಡೈರೆಕ್ಟ್ಲಿ ಮನಸ್ಸಿಗೆ ಒಳ್ಳೇದು, ಹಿತ ಆಗುತ್ತೆ. ಈ ರೇಡಿಯೋ ನನ್ನ ನಿರ್ಮಾಪಕರು ಗಂಗಾಧರ್ ಅವರು, ಕೃಷ್ಣಪ್ಪ ಅವರು ಕಾರ್ಗಳಲ್ಲಿ ಹೋಗ್ತಾ ಅವರು ಬೇರೆ ಯಾವುದನ್ನೂ ಹಾಕಲ್ಲ, ರೇಡಿಯೋನೇ ಹಾಕೋದು. ಅಲ್ಲೇನಾರು ನಮ್ಮ ಹಾಡು ಬಂದುಬಿಟ್ರೆ ತುಂಬ ಖುಷಿ ಅವರಿಗೆ, ಗಂಗಾಧರ್ ಅವರಿಗಂತೂ. ಫೋನೆಲ್ಲ ಮಾಡಿ ಹೇಳ್ತಾರೆ, ಈ ರೇಡಿಯೋ ಹಾಕೋ ನಮ್ಮ ಹಾಡು ಬರ್ತಿದೆ. ಆ ಮುಂಗಾರು ಮಳೆ ಟೈಮಲ್ಲಿ ರೇಡಿಯೋ ಮಿರ್ಚಿ ತುಂಬ ಪ್ರೈವೇಟ್ ಚಾನೆಲ್ಗಳಲ್ಲೇ ಲೀಡಿಂಗ್ ಆಗಿ ಶುರುವಾದದ್ದು. ಅವರು ಎಲ್ಲ ಹಾಡುಗಳು ಅನಿಸುತ್ತಿದೆಯಿಂದ ಹಿಡಿದು ಆ ಸಿನಿಮಾದ ಎಲ್ಲ ಹಾಡುಗಳನ್ನು ಮೊದಲು ಪ್ಲೇ ಮಾಡಿದ ಒಂದು ಖುಷಿ ರೇಡಿಯೋ ಮಿರ್ಚಿಗಿದೆ. ಅವತ್ತಿಂದ ನಾನು ಯಾವತ್ತಿಂದ ಬರ್ತಿದ್ದೀನೋ ಅವತ್ತಿಂದ ಕೆಳಗಡೆ ಒಂದು ಶೋರೂಮ್ ಇತ್ತು, ಅದ್ರ ಮೆಟ್ಲು, ಇಲ್ಲಿ ಇಡೀ ಟೀಮು, ನಾನು ಗಣೇಶ ಎಲ್ಲರೂ ಬಂದು ಹೋಗಿದ್ದೀವಿ. ಸೊ ಈ ಜಾಗದ ಜೊತೆಗೆ ನನಗೊಂದು ಕನೆಕ್ಷನ್ ಇದೆ, ಈ ಚಾನೆಲ್ ಜೊತೆಗೆ ಈ ರೇಡಿಯೋ ಸ್ಟೇಷನ್ ಜೊತೆಗೆ ಒಂದು ಕನೆಕ್ಷನ್ ಇದೆ ನನಗೆ. ಸೂಪರ್ ಸರ್, ಸೂಪರ್. ಈಗ ನಾನು ರೀಸೆಂಟಾಗಿ ಒಂದು ಇಂಟರ್ವ್ಯೂ ನೋಡಿದೆ, ಹೀರೋಯಿನ್ಸು ಮತ್ತು ನೀವು ಪಾಡ್ಕಾಸ್ಟರ್ ಆಗಿ ಅವ್ರ ಹತ್ರ ಮಾತಾಡ್ತಾ ಇದ್ರಿ. ಅವ್ರಿಗೇನೋ ಚಾನ್ಸ್ ಸಿಕ್ಬಿಡ್ತು ಕ್ವೆಶನ್ಸ್ ಕೇಳೋಕ್ಕೆ. ಈಗ ನೀವಿಬ್ರು ಪಾಡ್ಕಾಸ್ಟರ್ ಆದರೆ ಯೋಗರಾಜ್ ಭಟ್ ಅವ್ರಿಗೆ ಏನೇನು ಕ್ವೆಶನ್ಸ್ ಕೇಳ್ತೀರಾ? ಕೇಳ್ರಿ. ಲೈಕ್ ಸೆಟ್ಟಲ್ಲಿ ಕೇಳೋಕ್ಕೆ ಆಗಲಿಲ್ಲ, ಬಟ್ ಈಗ ಒಳ್ಳೆ ಟೈಮು ಕೇಳ್ಬೋದು ಅಂತ ನೀವಿಬ್ರು ಕೇಳಬೇಕು, ಈವನ್ ಹೀರೋ ಕೂಡ ಕೇಳಬೇಕು. ಈಕ್ವಾಲಿಟಿ. ಲೈಕ್ ಈ ಕ್ವೆಶನ್ ಕೇಳಬೇಕಿತ್ತು ಬಟ್ ಆಗಲಿಲ್ಲ, ಅಥವಾ ಬೇರೆ ಮೂಡಲ್ಲಿದ್ದರು ಕೇಳೋಕ್ಕಾಗಲಿಲ್ಲ, ಆ ಥರ ಯಾವುದಾದ್ರೂ ಇರುತ್ತಲ್ಲ? ಟು ಬಿ ಆನೆಸ್ಟ್ ಯಾವುದೇ ಪ್ರಶ್ನೆ ಸರ್ ಆನ್ಸರ್ ಮಾಡಿಲ್ಲ ಅಂತ ಏನೂ ಇಲ್ಲ. ನಮಗೇನೇ ಮನ್ಸಿಗೆ ಬಂದ್ರೂ ಅಷ್ಟು ಲಿಬರ್ಟಿ ಕೊಟ್ಟಿದ್ದಾರೆ. ಅಂದರೆ ಹೀ ಸೋ ಕೊಲಾಬ್ರೇಟಿವ್. ಅವ್ರಿಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆಯೋ ನಾವು, ಹಿ ಡಸಂಟ್ ನೀಡ್ ಟು ಕೊಲಾಬ್ ವಿತ್ ಅಸ್. ಏನೋ ತುಂಬ ಕೊಲಾಬ್ರೇಟಿವ್ ಆಗಿ ಮಾತಾಡಿಸ್ತಾಯಿದ್ರು ಯಾವಾಗಲೂ, ಸೆಟ್ಟಲ್ಲಿರಲಿ ಆಫೀಸಲ್ಲೂ ಇರಲಿ. ಏನೇ ಪ್ರಶ್ನೆ ಇದ್ರೂ ಕೇಳಿರ್ತೀವಿ, ಅವ್ರು ಆನ್ಸರ್ ಮಾಡಿರ್ತಾರೆ. ಏನು ಪ್ರಶ್ನೆ ಕೇಳೋಕ್ಕಾಗಲಿಲ್ಲ ಅಂತ ಏನೂ ಇಲ್ಲ. ಓಕೆ, ಬಟ್ ಹೀರೋ ಅವ್ರಿಗಿದೆ ನೋಡಿ. ಇಬ್ರು ಹೀರೋಯಿನಲ್ಲಿ ನಿಮ್ಗೆ ಯಾವ ಫೇವ್ರೇಟ್ ಸರ್? ನೀನು ಹೇಳು. ನಿಮ್ಮದು ಪ್ರಶ್ನೆ ಕೇಳ್ಬೇಕು ನಾವು. ನಮ್ದು ಇವಾಗ ಪ್ರಶ್ನೆ ಪಾಡ್ಕಾಸ್ಟ್. ನಾನು ಅತ್ಲಾಗೆ ಆ ಹುಡುಗಿ ಇತ್ಲಾಗೆ ಈ ಹುಡುಗಿ ಯಾವತ್ತು ಇರಬಾರ್ದು ರೀ ಅಂತ ಮಾಡಿಲ್ಲ ಸರ್. ಹೌದು, ಯಾವತ್ತು ಇರಬಾರ್ದು ಅಂತ ಬರ್ದಿದ್ದೀನಿ. ಇಬ್ರು ಇಷ್ಟ ಪಾಪ. ಹೌದು, ನನಗೆ ಹೇಳಿದ್ದಾರೆ ಆ್ಯಕ್ಚುಲಿ, ನಂಗೆ ಸೀಕ್ರೆಟಾಗಿ ಹೇಳಿದ್ದಾರೆ. ನಿಮ್ಮಿಬ್ರಿಗೂ ಗೊತ್ತಾಗಲಿ ಅಂತ ನಾನು ಕೇಳಿದೆ ಅಷ್ಟೇ ಪ್ರಶ್ನೆ. ಇವಾಗ ಸರ್ ನಿಮ್ಮ ಫೇವ್ರೆಟ್ ಹೀರೋ ಯಾರು? ಆಲ್ ಟೈಮ್ ಫೇವ್ರೆಟ್ ಇನ್ಕ್ಲೂಡಿಂಗ್ ಸುಮುಖ. ನನಗೆ ಇನ್ಸಲ್ಟ್ ಮಾಡಬೇಕು ಅಂತ ಇಷ್ಟು ಚೆನ್ನಾಗಿ ಗೊತ್ತು ಅವಳು. ಹೊಸಬನ ಹೆಸರು ಹೇಳಲ್ಲ ಸರ್, ಯಾವ ಸ್ಟಾರ್ ಹೆಸರು ಹೇಳ್ತಾರೆ ಅಂತ. ಸುದೀಪ್ ಸರ್. ಹೆಂಗೆ ಸರ್ ಹೇಳ್ಬಿಟ್ರಿ? ಹೀರೋಯಿನ್ಗೆ ಹೇಳಲೇ ಇಲ್ಲ ಏನು? ಹೀರೋಗೆ ಪಟ್ಟು ಅವ್ರಿಗೆ ಅವ್ರ ಫೇವ್ರೆಟ್ ಹೀರೋಯಿನ್ ಯಾರು ಅಂತ ಕೇಳಿದ್ರೂ ಗೊತ್ತು ನಮಗೆ. ಯಾರು ಸರ್ ನಿಮ್ಮ ಫೇವ್ರೆಟ್ ಹೀರೋಯಿನ್ ಯಾರು? ನಾವು ಬ್ರೇಕಿಂಗ್ ನ್ಯೂಸ್ ಥರ ಆಗ್ತೀವಿ, ಎಕ್ಸ್ಕ್ಲೂಸಿವ್. ರಮ್ಯಾ. ನೀವು ನಿಮ್ಮ ಜೊತೆ ಕೆಲಸ ಮಾಡಿರೋರು? ನನ್ನ ಜೊತೆ ಕೆಲಸ ಮಾಡಿರೋದಾ? ರಮ್ಯಾ ಅಂತ ಅನ್ಬೋದು. ಅವ್ರ ಫ್ರೆಂಡು ಮತ್ತು ಅವರ ನಾಲೆಜ್ ನಂಗೆ ತುಂಬ ಇಷ್ಟ. ಓಕೆ, ನಿಮ್ಮ ಪ್ರಶ್ನೆ ಇನ್ನೂ ಉಳಿದಿದೆ. ಆ್ಯಕ್ಚುಲಿ ಕ್ವೆಶನ್ ಏನೂ ಇಲ್ಲ ಸರ್, ಕ್ವೆಶನ್ಸ್ಗೆಲ್ಲ ಆನ್ಸರ್ ಕೊಟ್ಬಿಟ್ಟಿದ್ದಾರೆ. ವೆರಿ ವೆರಿ ಸ್ವೀಟ್ ಡೈರೆಕ್ಟರ್ ನಿಮಗೆ ಸಿಕ್ಕಿರೋರು. ತುಂಬ ಸ್ವೀಟ್. ಸರ್, ಈಗ ಹಾಡುಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಆಗ ರೇಡಿಯೋದಲ್ಲಿ ಹಾಡು ಕೇಳಿದ್ರೆ ಖುಷಿ ಆಗುತ್ತೆ ಅಂತ. ನಿಮ್ಮ ಮತ್ತು ಹರಿಕೃಷ್ಣ ಅವರ ಒಂದು ಮ್ಯಾಜಿಕ್ ಸರ್, ಆ್ಯಸ್ ಆಡಿಯನ್ಸ್ ನಾವೆಲ್ಲ ಕಾಯ್ತಾ ಇರ್ತೀವಿ ಆ ಮ್ಯಾಜಿಕ್ಗೋಸ್ಕರ. ಈಗ ಜಯಂತ್ ಕಾಯ್ಕಿಣಿ ಅವರು ಕೂಡ ಆ್ಯಡ್ ಮಾಡೋದಾದರೆ ಅದಕ್ಕೆ ಹೆಂಗೆ ಸರ್, ಹೆಂಗೆ ಹುಟ್ಕೊಂಡಿದ್ದು ಈ ಮ್ಯಾಜಿಕ್? ನೀವು ಈಗ ಇಷ್ಟೊಂದು ಹಾಡುಗಳು ನಾವು ಬರಿತೀವಿ, ನನ್ನ ಕಲೀಗ್ಸ್ ಬರೀತಾರೆ, ಬೇರೆ ಬೇರೆ ರೈಟರ್ಸು, ಬೇರೆ ಬೇರೆ ಕಂಪೋಸರ್ಸು, ಬೇರೆ ಬೇರೆ ಫಿಲ್ಮ್ದು ಎಲ್ಲ ಹಾಡುಗಳು ಇಲ್ಲಿ ಬರುತ್ತೆ, ನಿಮ್ಮ ರೇಡಿಯೋ ಟೇಬಲಿಗೆ ಬರುತ್ತೆ.
ಅಲ್ಲಿ ನಿಮಗೆ ಗೊತ್ತಾಗತ್ತಲ್ವಾ ಇದರಲ್ಲೇನೋ ಇದೆ, ಇದರಲ್ಲೇನೋ ಇದೆ, ಪಬ್ಲಿಕ್ ಇದನ್ನು ಕೇಳ್ತಿದ್ದಾರೆ. ನೀವು ಮನೆಗೆ ಹೋದ್ಮೇಲೆ ನಿಮ್ಗೊಂದು ಹಾಡು ಕಾಟ ಕೊಡುತ್ತೆ. ನೀವು ಎಷ್ಟೇ ಕೆಲಸ ಮಾಡಿದ್ರು ನೀವು ಒಬ್ಬ ಲಿಸ್ನರೇ, ನೀವು ಒಬ್ಬ ಕೇಳಿಸ್ಕೊತೀರ ಹಾಡನ್ನು. ಅದನ್ನ ಸಣ್ಣದಾಗಿ ನಿಮ್ಮ ಒಳಗಡೆ ಇರೋದನ್ನು ನಾನು ಬರಿಬೇಕಷ್ಟೆ. ನನಗೇನೇನು ಬೇಕೋ ಅದನ್ನ ಬರೆಯಂಗಿಲ್ಲ. ಈ ಕೇಳೋನಿಗೆ ಹಿಂಗಾಗುತ್ತೆ, ಈ ಸಿನಿಮಾದಲ್ಲಿ ಈ ಸಿಚುವೇಶನಿಗೆ ಹಿಂಗಿದ್ರೆ ಮೇ ಬಿ ಕೇಳೋರಿಗೆ ತುಂಬ ಖುಷಿ ಆಗುತ್ತೆ. ನಮಗೇನು ಅನಿಸುತ್ತೆ ಅಂತ ಬರೆದ್ರೆ ಅದು ನಾನೊಬ್ಬನೇ ಕೇಳಬೇಕು. ಬೇರೆಯವ್ರಿಗೆ ಏನು ಅನಿಸುತ್ತೆ ಅಂತ ಬರೆದ್ರೆ ಅದು ಹಿಟ್ ಹಾಡೋದು. ನಿಮ್ಮ ಒಳಗಡೆ ಇರೋ ಪದಾನೇ ನಾನು ಹೆಕ್ಕಿ ಬರಿಬೇಕು. ಆ ಥರ ಮಾಡಿದ್ರಿಂದಾಗಿ ನಿಮಗೆ ಎಲ್ಲ ಹಾಡುಗಳು ಬಹಳ ಇಷ್ಟ ಆಗಿರಬಹುದು ಅಂತ ನಾನು ಅಂದ್ಕೊಳ್ಳೋದು. ಸರ್, ಈಗ ಇನ್ನೊಂದು ಕಾಂಟ್ರವರ್ಷಿಯಲ್ ಕ್ವೆಶ್ಚನ್ ಕೇಳ್ತೀನಿ, ನೀವು ಉತ್ತರ ಕೊಡಲೇಬೇಕು. ವಿ ಹರಿಕೃಷ್ಣ ಮತ್ತು ಜಯಂತ್ ಕಾಕಿಣಿ ಇವರಿಬ್ಬರಲ್ಲಿ ಒಬ್ಬರನ್ನೇ ಚೂಸ್ ಮಾಡಬೇಕು ಲೈಫ್ ಲಾಂಗ್ ಫ್ರೆಂಡ್ ಆಗಿರೋಕ್ಕೆ. ಒಬ್ಬರೇ ಹೆಸರೇ ತಗೋಬೇಕು, ಯಾರು ತಗೋತೀರ? ನಾನು ಇಬ್ಬರಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡಿ ಇನ್ನೊಬ್ಬರನ್ನ ಬಿಟ್ಟರು ಅವರು ಲೈಫ್ನಾಗ ಇದ್ದೇ ಇರ್ತಾರೆ. ಬ್ಯೂಟಿಫುಲ್ ಸರ್, ಬ್ಯೂಟಿಫುಲ್. ಆಲ್ಸೋ ಜಯಂತ್ ಕಾಯ್ಕಿಣಿ ಅವ್ರಿಗೆ ಕೆಲಸ ಎಲ್ಲ ಬಿಡೋಕ್ಕೆ ನೀವು ತುಂಬ ಪ್ರೋತ್ಸಾಹಿಸಿದ್ದೀರಾ ಅಂತ ಕೇಳ್ಪಟ್ಟಿದ್ದೀನಿ, ನಿಜಾನಾ ಸರ್ ಅದು? ಅವರೇ ಹೇಳ್ದಂಗೆ ಮಾರಲಿ ಇಮ್ಮಾರಲಿ ತುಂಬ ಸಪೋರ್ಟ್ ಮಾಡಿದ್ದೀನಿ ಅವರಿಗೆ. ಅಂದರೆ ನಾನು ಅವ್ರ ಕೆಲಸ ಬಿಟ್ಟು ಮುಂಬೈಯಿಂದ ಇಲ್ಲಿಗೆ ಬಂದು ಇಲ್ಲೊಂದು ಚಾನೆಲ್ ನಡೆಸೋ ಟೈಮಲ್ಲಿ ಅದನ್ನು ಬಿಟ್ಟರು. ಆವಾಗ ನನಗೇನೋ ಖುಷಿ ಆಯಿತು. ಅವ್ರನ್ನ ತುಂಬ ಓದ್ದವನಾಗಿ ಅವ್ರಿಗೆ ಅದು ಸೂಟ್ ಆಗುತ್ತೋ ಇಲ್ವೋ ಅನ್ನೋ ಅನುಮಾನ ಇತ್ತು ನನಗೆ. ನಾನು ಹುಡ್ಕೊಂಡು ಹೋಗಿ ಪಾರ್ಟಿ ಕೊಟ್ಟಿದ್ದೆ. ಸರ್ ಒಳ್ಳೆ ಕೆಲಸ ಮಾಡಿದ್ರಿ, ಏನಾಗಲ್ಲ ಬಿಡಿ ಸರ್. ನಮಗೂ ಎಲ್ಲ ಈ ಥರ ಫ್ರೆಂಡ್ ಬೇಕು ಸರ್, ಬಟ್ ಇಲ್ಲ, ಏನು ಮಾಡೋದು? ಗುಂಪಿಗೆ ಪಾರ್ಟಿ ಕೊಟ್ಬಿಡ್ತೀನಿ ಹೇಳಿ. ನೆಕ್ಸ್ಟ್ ಪಾರ್ಟಿ ಮಾಡ್ತೀವಿ ಯೋಗರಾಜ್ ಭಟ್ ಸರ್ಗೆ. ಈಗ ನಿಮಗೆ ಮನದ ಕಡಲು ಸಿನಿಮಾಲಿ ಫೇವ್ರೆಟ್ ಸಾಂಗ್ ಒಬ್ಬೊಬ್ಬರು ಹೇಳಬೇಕು, ಯಾಕೆ ಅಂತ ಹೇಳಬೇಕು. ನನ್ನ ಫೇವ್ರೆಟ್ ಸಾಂಗ್ ಬಂದು ಇವಾಗ ನಾಳೆ ನಾಡಿದ್ರಲ್ಲಿ ರಿಲೀಸ್ ಆಗ್ತಿದೆ, ಬಾ ಗೆಳತಿ ನನ್ನನ್ನು ಅಲೆಗಳಲ್ಲಿ ತಬ್ಬಿಕೊ. ಉಳಿಸು ಯಾ ಬಾ ಗೆಳತಿ. ಯಾಕಂದ್ರೆ ಅವ್ರು ತಪ್ಕೊಂಡಿದಾರಲ್ಲ, ಅವರು ಪರ್ಸ್ನಲ್ ತೊಗೊಂಡ್ಬಿಟ್ರದು. ಆ್ಯಕ್ಚುಲಿ ಇನ್ನೂ ಸಾಂಗ್ ತುಂಬ ಅದನ್ನು ಕೇಳಬೇಕು. ನಾನು ಬರೀ ಸಿನಿಮಾದಲ್ಲಿ ಮಾತ್ರ ನೋಡಿದಾಗ ಕೇಳಿರೋ ಸಾಂಗ್ ಅದು. ಆ ಸಾಂಗ್ ಯಾಕೆ ಅಷ್ಟು ಕನೆಕ್ಟ್ ಆಗ್ತಿದೆ ಅನ್ನೋದು ಸಾಂಗ್ ಕೇಳಿದಾಗಲೆಲ್ಲ ಅಳ್ತೀನಿ ನಾನು. ಅಷ್ಟು ಹತ್ತಿರವಾಗಿದೆ ಅದು ಸಾಂಗು. ತುಂಬ ಅದರಲ್ಲಿ ಏನೋ ಒಂದು ಕನೆಕ್ಷನ್ ಫೀಲ್ ಇದೆ, ಅದಕ್ಕೆ ನಂಗೆ ಸಾಂಗ್ ತುಂಬ ಇಷ್ಟ. ಇವಾಗ ಕರೆಂಟ್ ಫೇವ್ರೆಟ್ ಸಾಂಗ್ ಅದು ನನಗೆ. ಸುಮುಖ್ ಅವರೇ, ನೀವು? ನನಗೆ ಆ್ಯಕ್ಚುಲಿ ಎಲ್ಲ ಹಾಡುಗಳು ಇಷ್ಟ, ಬಟ್ ಆಫ್ಕೋರ್ಸ್ ನಾಡದ್ದು ಬರ್ತಾ ಇರೋದು ಸೋನು ನಿಗಮ್ ಸರ್ ಹಾಡಿದ್ದಾರೆ. ಆಮೇಲೆ ಅವ್ರು ಹಾಡಿರೋದು ಇನ್ನೊಂದು ನಮ್ಮ ಟೈಟಲ್ ಸಾಂಗ್ ಇದೆಯಲ್ಲ, ಮನದ ಕಡಲು ಟೈಟಲ್ ಸಾಂಗ್, ನೀಲಿ ನೀಲಿ ಕಡಲು, ತುಂಬಾ ಚೆನ್ನಾಗಿದೆ. ನನಗೆ ಇವ್ರ ಮೇಲೆ ತುಂಬ ರೆಸ್ಪೆಕ್ಟ್ ನೋಡಿದೆ ಆ್ಯಕ್ಚುಲಿ. ಇದು ಅಂದರೆ ಆ ಬಾ ಗೆಳತಿ ನನ್ನನ್ನು ಇವಾಗ ಶೂಟ್ ಮಾಡ್ತಾರೆ ಅದೊಂದು ಸೀನ್, ಎಷ್ಟು ಚೆನ್ನಾಗಿದೆ ಲಿರಿಕ್ಸ್ ಅದರದ್ದು, ನಿಜವಾಗ್ಲೂ ಇಮೋಷ್ನಲ್ ಆಗ್ಬಿಡ್ತಾರೆ. ಆಮೇಲೆ ಆ ಫ್ಲೇವರ್ ಇದೆಯಲ್ಲ ಸರ್ದು ಮುಗಳೂರಿಗೆ ಬಂದಾಗ, ಇನ್ನೇನು ಅಫ್ಕೋರ್ಸ್ ಎಲ್ಲ ಸಿನಿಮಾಗಳಲ್ಲೂ ಅವ್ರದ್ದೊಂದು ಒಂದು ಪ್ಯಾಥೋ ಒಂದು ಸಾಂಗ್ ಬರುತ್ತಲ್ಲ, ವಿತ್ ಬ್ಯೂಟಿಫುಲ್ ಲಿರಿಕ್ಸ್ ದಟ್ ಹಿಟ್ಸ್ ವೆರಿ ಡೀಪ್ ಡೌನ್. ಥ್ಯಾಂಕ್ ಯು ಸರ್. ಆಮೇಲೆ ಅದು ಇನ್ನೊಂದು ಖುಷಿ, ಆ ಸೋನು ನಿಗಮ್ ಅವ್ರ ವಾಯ್ಸಿಗೆ ಲಿಪ್ಸಿಂಗ್ ಕೊಡೋದಿದೆಯಲ್ಲ, ಆ ಮಜಾ ತುಂಬ ಸೂಪರ್ ಆಗಿದೆ ಆ ಹಾಡು. ಇವನ್ ಐ ಆಮ್ ವೇಟಿಂಗ್ ಫಾರ್ ಬಾ ಗೆಳತಿ ನನ್ನನ್ನು ಅಲೆಗಳಲ್ಲಿ ಹುಡುಕು. ಓಕೆ, ಅಂಜಲಿ ಅವರು? ನನಗೂ ಅಷ್ಟೇ ಎಲ್ಲ ಸಾಂಗ್ಸ್ ಇಷ್ಟ, ನಿಜವಾಗ್ಲೂ ಹೇಳ್ತಾ ಇದೆ, ನಾಟ್ ಬಿಕಾಸ್ ಐ ಆಮ್ ಇನ್ ದ ಫಿಲ್ಮ್, ಬಟ್ ನಂಗೆ ಎಲ್ಲ ಸಾಂಗ್ಸು ಇಷ್ಟ. ಒಂದು ಮೂಡಿಗೆ ಒಂದು ಸಾಂಗ್ ಅದು ಫಿಟ್ ಆಗತ್ತಂತ ಅನ್ಸುತ್ತೆ. ಲವಿ ಡವಿ ಮೂಡಲ್ಲಿದ್ದಾಗ ಹೂ ದುಂಬಿ ತುಂಬ ಚೆನ್ನಾಗಿದೆ, ಚೂರು ಪಾರ್ಟಿ ಮೂಡಲ್ಲಿದ್ದಾಗ ತುರ್ರ ಚೆನ್ನಾಗಿದೆ. ಬಟ್ ನನಗೆ ಪರ್ಸ್ನಲಿ ನನಗೆ ಈಗ ಬಾ ಗೆಳತಿ ತುಂಬ ಇಷ್ಟ ಆಯಿತು. ನಾನು ಫುಲ್ ಸಾಂಗ್ ಕೇಳಿಲ್ಲ ಇನ್ನು, ಬಟ್ ಸಿನಿಮಾಲ್ಲಿ ನೋಡುವಾಗ ಆ ಕ್ಲೈಮ್ಯಾಕ್ಸ್ ಸೀನಲ್ಲಿ ಬರುತ್ತೆ, ಐ ವಾಸ್ ಲೈಕ್ ವಾಟ್. ಆ್ಯಂಡ್ ಸೊ ಅದಾದಮೇಲೆ ನನಗೆ ತುಂಬ ಕಾಡ್ತಾ ಇದೆ, ಅದು ಕೇಳಿಸ್ಕೋಬೇಕು ಅಂತ. ಸೊ ಫೈನಲಿ ಇನ್ 1-2 ಡೇಸಲ್ಲಿ ಐ ಕ್ಯಾನ್ ಲಿಸನ್ ಟು ದ ಹೋಲ್ ಥಿಂಗ್ ವಿತ್ ಎವ್ರಿವನ್. ಸೂಪರ್ ಸರ್. ಈಗ ನೆಕ್ಸ್ಟ್ ಕ್ವೆಶ್ಚನ್, ನಿಮಗೆ ಯಾವ್ದು ತುಂಬ ಎಂಜಾಯ್ ಮಾಡ್ತೀರಾ ಸರ್? ಡೈರೆಕ್ಷನ್ನ, ಬರೆಯೋದಾ, ಅಥವಾ ಏನು ಮಾಡದೇ ಇರೋದಾ? ಸುಮ್ಮನೆ ಖಾಲಿಯಾಗಿ ಆರಾಮಾಗಿ ಮಜಾ ಮಾಡೋದು? ಮೂರನೇ ತುಂಬ ಇಷ್ಟ. ಐ ನ್ಯೂ ಇಟ್. ಬಟ್ ಸುಮ್ಮನೆ ಇರೋದು ತುಂಬ ಅಂದರೆ ತುಂಬ ಇಷ್ಟ. ಯಾರು ನಿಮ್ಗೆ ಇಷ್ಟ ಇಲ್ವಾ? ಬಟ್ ಆಗುತ್ತೆ ಸರ್ ಸುಮ್ಮನೆ ಇರೋಕ್ಕೆ, ಏನಾದರೂ ಥಾಟ್ಸ್ ಓಡ್ತಾ ಇರುತ್ತೆ, ಇಲ್ಲ ಯಾರೋ ಬರ್ತಾರೆ, ಯಾರೋ ಮಾತಾಡ್ತಾರೆ, ಗುಡ್ ಮಾರ್ನಿಂಗ್ ಅಂತ ಮೆಸೇಜ್ ಕಳಿಸ್ತಾರೆ, ರಿಪ್ಲೈ ಮಾಡಬೇಕಾಗತ್ತೆ, ಈ ಥರ ಎಲ್ಲ ಇರುತ್ತಲ್ಲ, ಹೇಗೆ ಸುಮ್ಮನೆ ಇರೋದು? ಅಲ್ಲ, ಗುಡ್ ಮಾರ್ನಿಂಗ್ ಮೆಸೇಜಿಗೆ ಉತ್ತರ ಕೊಡೋಷ್ಟು ಇನ್ನೂ ಹಾಳಾಗಿಲ್ಲ ಓಕೆ. ಅವರು ಸುಮ್ಮನೆ ಇರೋದು ಎಲ್ರಿಗೂ ಇಷ್ಟ. ನಿಮಗೆಲ್ಲ ಇಷ್ಟ ಇಲ್ವಾ? ನೀವು ಬೇಕಾದ್ರೆ ಇಲ್ಲಿ ಈ ಕ್ಯಾಮ್ರಾ ಹಿಂದೆ ಇಡೀ ರೇಡಿಯೋ ಮಿರ್ಚಿ ಅಡ್ಮಿನ್ ಟೀಮೇ ಇದೆ. ಈ ಕಡೆ ಹೋದರೆ 7 ಜನ ಆ್ಯಂಕರ್ಗಳಿದ್ದಾರೆ. ಎಲ್ಲರಿಗೂ ಒಂದು 4 ದಿವಸ ಸುಮ್ಮನೆ ಕೂತ್ಕೊಂಡ್ಬಿಡಿ ಮನೆಯಲ್ಲಿ ಅಂತ ಬಾಸ್ ಹೇಳಿದ್ರೆ ಸುಮ್ಮನೆ ಕೂತ್ಕೋತೀರ ನೀವು? ಹೌದು, ಖಂಡಿತ. ಆದರೆ ಅದು ಆಗಲ್ಲ. ನನಗೆ ಡೈರೆಕ್ಷನ್ ತುಂಬ ಇಷ್ಟ. ಡೈರೆಕ್ಷನ್ ತುಂಬ ಇಷ್ಟ ನಿಮಗೆ? ನಾನು ನಂತರ ಬರವಣಿಗೆ ಇತ್ಯಾದಿ ಎಲ್ಲ ಡೆವಲಪ್ ಮಾಡ್ಕೊಂಡಿದ್ದು.
ನನಗೆ ಡೈರೆಕ್ಷನ್, ಆಮೇಲೆ ನಾನು ಎಡಿಟಿಂಗಲ್ಲಿ ನನಗೆ ಇನ್ನು ತುಂಬ ಪಾಂಡಿತ್ಯ ಬೇಕು ಅಂತ ಅನ್ಸುತ್ತೆ. ಅದನ್ನು ನಾನು ತುಂಬ ಎಂಜಾಯ್ ಮಾಡೋದು ನನ್ನ ಬದುಕಲ್ಲಿ, ಶಾರ್ಟ್ಸನ್ನು ತೆಗೆದು ಎಡಿಟ್ ಮಾಡೋದು. ಬ್ಯೂಟಿಫುಲ್ ಸರ್, ಬ್ಯೂಟಿಫುಲ್. ಈಗ ನೆಕ್ಸ್ಟ್ ಕ್ವೆಶ್ಚನು ನಿಮಗೇನೆ. ಈ ಯಾರು ಸೆಟ್ಟಲ್ಲಿ ತುಂಬ ಲೇಟಾಗಿ ಬರ್ತಾಯಿದ್ರು ಸರ್? ಇದೊಂಥರ ನಿಮ್ಮ ಸೆಟ್ಟಲ್ಲಿ ಏನು ನಡೆದಿರಲ್ಲ, ಎಲ್ಲ ಒಳ್ಳೇದಾಗೆ ಎಂಡ್ ಆಗಿರುತ್ತೆ, ನಾವಿಲ್ಲಿ ಸ್ವಲ್ಪ ಬತ್ತಿಡೋ ಕೆಲಸ ಮಾಡೋ ಟೈಪ್ಸ್ ಇದು. ಇಲ್ಲಿ ನೀವು ಹೇಳ್ಬೇಕು, ಇವಾಗ ಮೂವಿ ಮುಗ್ದೋಗಿದೆಯಲ್ಲ ಸರ್. ಒಂದೊಮ್ಮೆ 3 ಜನ ಬೇಗ ಬರೋರು, ಇಲ್ಲ 3 ಜನ ಲೇಟಾಗಿ ಬರೋರು. ಇವರೇ ಮಾತಾಡ್ಕೊಂಡು ಲೇಟಾಗಿ ಬರೋ. ಅಲ್ಲ, ನಾವೆಲ್ಲ ತುಂಬ ಹೊಸಬ್ರು, ನಾವು ಒಂದೇ ಕಾರಲ್ಲಿ ಒಟ್ಟಿಗೆ ಬರ್ತಾ ಇದ್ವಿ. ನಮಗೆ ಆ ಥರ ಆಂಟುರಾಜ್ ಎಲ್ಲ ಇರಲ್ಲ. ನಮಗೆ ಪ್ರೊಡಕ್ಷನ್ ಅವರು ಇಷ್ಟೊರಗಿದ್ದು ರೆಡಿ ಇರುತ್ತಪ್ಪ ಗಾಡಿ ಅಂತ ಹೇಳಿದಾಗ ನಾವು 3 ಜನ ಬ್ಯಾಗ್ ಹಾಕೊಂಡು ಟಿಫಿನ್ ಇಟ್ಕೊಂಡು ಕೂತ್ಕೊಂಡು ಸ್ಕೂಲ್ ಹುಡುಗರ ಥರ ಹೋಗಿ ಶೂಟಿಂಗ್ ಮಾಡಿಕೊಂಡು ಹಾಗೆ ಅದೇ ಕಾರಲ್ಲಿ ವಾಪಸ್. ಅದೇ ಸ್ಕೂಲ್ ಬಟ್ಟೆ ಒಂದು ಇರಲಿಲ್ಲ. ಅಷ್ಟೇ. ವೆರಿ ನೈಸ್ ಸರ್. ಯಾರು ತುಂಬ ಫೋನ್ ಯೂಸ್ ಮಾಡ್ತಾಯಿದ್ರು ಸರ್ ಸೆಟ್ಟಲ್ಲಿ? ಇವ್ರು 3 ಜನ ಅಂತ ಅಲ್ಲ, ನೀವು ಬೇಕಾದ್ರೆ DOP ಅಂತಲೂ ಹೇಳ್ಬೋದು. ಅವ್ರು ಫೋನ್ ಯೂಸ್ ಮಾಡಿದ್ರೆ ಕಷ್ಟ ಆಗುತ್ತೆ. ಬಟ್ ಯಾರು ಗೊತ್ತಿಲ್ಲ. ಹೇಳಿ ಪ್ಲೀಸ್. ನೀವು ನಮ್ಮನ್ನ ಕೇಳಿ ಅವಾಗ. ಓಕೆ, ಆಫ್ ದ ಕ್ಯಾಮ್ರಾ ಹೇಳ್ತೀರಾ ಅಂತ. ಅದು ಸರ್ ನೋಟಿಸ್ ಮಾಡಿರಲ್ಲ. ಓಕೆ, ಹೇಳಿ, ಯಾರು ಜಾಸ್ತಿ ಫೋನ್ ಯೂಸ್ ಮಾಡ್ತಾ ಇದ್ರು? ರಾಶಿಕಾ. ಇವಾಗ ರಾಶಿಗೆ ಕೊಡ್ತೀನಿ, ನೀನು ಹೇಳು. ಅಂಜಲಿ. ನಾವು 3 ಜನನೂ ಫೋನ್ ಯೂಸ್ ಮಾಡ್ತೀವಿ. ಎಲ್ಲಿ ನನ್ನ ಫೋನ್ ಕೈಗೆ ಸಿಗ್ತಾ ಇರಲಿಲ್ಲ. ನಾನು ಕೇಳೇಬಿಟ್ಟು ನನಗೆ ಒಂದು ಬ್ಯಾಡ್ ಹ್ಯಾಬಿಟ್ ಇದೆ. ನಾನು ಎಲ್ಲ ಮರ್ತೋಗ್ತೀನಿ. ನಾನು ಎಲ್ಲೆಲ್ಲಿ ಹೋಗ್ತೀನೋ ನಂದು ಫೋನು, ಬ್ಯಾಗು, ಇನ್ನೇನು ನಾನು ಏನೇನು ತೊಗೊಂಡೋಗಿರ್ತೀನಿ. ಐ ಹ್ಯಾವ್ ದಿಸ್ ಐ ಆಮ್ ವೆರಿ ಫರ್ಗೆಟ್ಫುಲ್ ಅಬೌಟ್ ಥಿಂಗ್ಸ್. ಆಮೇಲೆ ಅದ್ರ ಬಗ್ಗೆ ಕೇರು ಇರಲ್ಲ ಅನಿಸ್ತೀನಿ. ಮನೆಗೆ ಹೋದ್ಮೇಲೆ ಗೊತ್ತಾಗುತ್ತೆ, ಅಯ್ಯೋ ಫೋನ್ ಇಲ್ವಲ್ಲ ಅಂತ. ಯಾರಿಗೂ ನೈಸ್ ಸರ್. ಯಾರು ತುಂಬ ಮಾತಾಡ್ತಾರೆ ಸರ್? ಯಾರು ತುಂಬ ಡೌಟ್ಸ್ ಕೇಳ್ತಾ ಇದ್ರು? ಲೈಕ್ ನಿಮಗೆ ಅಯ್ಯೋ ನಂಗೆ ಆಗಲ್ಲ, ಇವರನ್ನ ಹ್ಯಾಂಡಲ್ ಮಾಡೋಕ್ಕೆ ತುಂಬ ಕಷ್ಟ ನನಗೆ ಅಂತ ಅನಿಸಿದೆ. ಮಾತಾಡೋದು ಇಬ್ರು ಅಂಜಲಿ ಆ್ಯಂಡ್ ರಾಶಿಕಾ ಇಬ್ರುನಾ ಅಥವಾ ಯಾರಾದರೂ ಒಬ್ಬರು ಜಾಸ್ತಿ ಮಾತಾಡೋದು? ಸುಮುಖ್ ಅವ್ರ ಪಾಪ ಯಾವುದ್ರಲ್ಲೂ ಇಲ್ಲ ಇದರಲ್ಲಿ. ಇಲ್ಲ, ಅಂಜಲಿ ಅವ್ರು ಅದೇ ಹೇಳಿದೆ, ನಾನೇ ಜಾಸ್ತಿ ಮಾತಾಡೋದು ಅಂತ. ಓಕೆ, ಬಟ್ ಕಂಪೇರ್ಡ್ ಟು ದೀಸ್ ಟು ಅಂಜಲಿ. ಓಕೆ, ನೈಸ್ ಸರ್. ಅಷ್ಟೇ ಸರ್, ಈ ಸೆಗ್ಮೆಂಟ್ ಮುಗ್ದೋಯ್ತು. ಜಾಸ್ತಿ ಬತ್ತಿ ಇಡಲ್ಲ ನಾವು. ಆ್ಯಂಡ್ ನೀವು ಏನು ಕಾಂಟೆಂಟ್ ಕೊಡ್ತಾ ಇಲ್ಲ ಸರ್ ಬತ್ತಿ ಇಡೋದ್ರಲ್ಲಿ. ಓಕೆ ಸರ್, ಈಗ ಒಂದು ಸಿಚುಯೇಷನ್ ಕೊಡ್ತೀನಿ ನಾನು ನಿಮಗೆ. ಅದಕ್ಕೆ ನೀವು ನಿಮ್ಮ ಹಾಡುಗಳಲ್ಲಿ ಬರೆದಿರುವಂತಹ ಲೈನ್ಸನ್ನು ಸಿಂಕ್ ಮಾಡ್ಬೇಕು ಸರ್. ಒಂಥರ ಮ್ಯಾಚ್ ದ ಫಾಲೋಯಿಂಗ್ ಥರ. ಓಕೆನಾ? ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಫಸ್ಟು ಈಗ ಬೆಂಗಳೂರು ಬಿಸಿಲು ಸರ್. ಈಗ ನಡೀತಾ ಇರುವಂತಹ ಈ ಬಿಸಿಲಿನ ಒಂದು ಸೀಸನ್ಗೆ ಯಾವೊಂದು ಹಾಡನ್ನು ಬರೀತೀರಿ? ಇವಾಗ ಮಳೆಗಳಿಗೆ ನೀವು ಬರೆದಿದ್ದೀರಾ ಹಾಡು, ತುಂಬ ಬಿಸಿಲಿಗೆ ಬೇಜಾರು ಮಾಡ್ಕೊಳ್ಳುತ್ತೆ ಸರ್ ಬಿಸಿಲು. ಈಗ ಬಿಸಿಲಿಗೆ ನಾನು ಯಾವ್ದು ಬರೆದಿದ್ದೀನಿ? ಹೊಸದಾಗೂ ಇಲ್ಲೇ ಬರಿಬೋದು ಸರ್. ಅದು ಟೈಮ್ ಆಗ್ಬಿಡುತ್ತೆ. ಬಿಸಿಲಿಗೆ ಯಾವ್ದು ಸೂಟ್ ಆಗುತ್ತೆ ರೀ ನನ್ನ ಹಾಡು? ಬೀಚು, ಬಾಗಿಳತಿ. ಓಕೆ, ಸೂಪರ್ ಸರ್. ಈಗ ನೆಕ್ಸ್ಟು ಟ್ರಾಫಿಕ್ಗೆ ಸರ್. ಬೆಂಗಳೂರು ಟ್ರಾಫಿಕ್ಗೆ ಅಲ್ಲಿ ಸಿಕ್ಕಾಕೊಂಡಾಗ ಫ್ರಸ್ಟ್ರೇಟ್ ಆಗಿರುತ್ತಲ್ಲ, ಆಗ ನೀವು ಯಾವ ಹಾಡು ಹಾಡ್ಬೋದು? ತುರ್ರ ಹಾಡ್ಬೋದು ನೋಡಿ. ತುರ ಸಾಂಗ್. ಓಕೆ, ನೆಕ್ಸ್ಟು ಈಗ ಹುಡುಗರು ತುಂಬ ಟ್ರೈ ಮಾಡ್ತಾ ಇರ್ತಾರೆ, ಹುಡುಗಿರಿಗೆ, ಬ್ಯೂಟಿಫುಲ್ ಹುಡುಗಿರಿಗೆ ಸಿಗಲ್ಲ, ಬೀಳಲ್ಲ. ಸೊ ಅಂಥ ಸಿಂಗಲ್ ಹುಡುಗರಿಗೆ ಯಾವುದಾದ್ರೂ ಒಂದು ಹಾಡು ಸರ್. ಊದುಂಬಿ. ಅವರೇ ಹೇಳ್ತಾ ಇದ್ದಾರೆ. ಅಮೇಝಿಂಗ್ ಸರ್, ನಿಮ್ಗಿನ ಫಾಸ್ಟ್ ಇದ್ದಾರೆ ಅವರು. ಈಗ ಸಡನ್ ಆಗಿ ಲಿಪ್ಸಿಂಗ್ ಕೊಟ್ಟಿದ್ದಾರಲ್ಲ ಅದಕ್ಕೆ. ಈ ಸಡನ್ ಆಗಿ ಒಂದು ಬ್ಯೂಟಿಫುಲ್ ಹುಡುಗಿ ಅಥವಾ ಹುಡುಗ ಪಾಸ್ ಆದ್ರೆ ಯಾವ ಹಾಡು ಹಾಡ್ಬೋದು? ಯೋಗರಾಜ್ ಭಟ್ರದ್ದು ಅಂಜಲಿ ಸಾಂಗ್. ನಿನ್ನ ಕಂಡರೆ ತಬ್ಬಿಕೊಳ್ಳುವ. ಅನ್ರಿಲೀಸ್ಡ್. ಓಕೆ, ನೆಕ್ಸ್ಟ್ ವೀಕ್ ಬರುತ್ತೆ. ಅದನ್ನು ನೆಕ್ಸ್ಟ್ ವೀಕ್ ಬರುತ್ತೆ. ಆ ಸಾಂಗ್ದು ನಾವು ಪ್ರಮೋಷನ್ ಮಾಡ್ತೀವಿ ಇಲ್ಲಿ. ಸೂಪರ್ ಸರ್. ಈಗ ನೆಕ್ಸ್ಟ್ ಇದು ಲಾಸ್ಟ್ ಸೆಗ್ಮೆಂಟು. ಇದು ನೀವು ಪಂಚರಂಗಿಲಿ ಒಂದು ಹಾಡು ಬರೆದಿದ್ರಿ, ಗಳು ಆ್ಯಡ್ ಮಾಡಿಕೊಂಡು. ಸೊ ಆ ಥರ ಈಗ ಬಿಟ್ಟಿ ಪದಗಳು ವಿತ್ ಭಟ್ರು ಅಂತ ಸಾಂಗ್, ಇದು ಸೆಗ್ಮೆಂಟ್ ಹೆಸರು. ಓಕೆನಾ? ಈಗ ನಿಮ್ದೊಂದಷ್ಟು ಕ್ವರ್ಕಿ ಸಾಂಗ್ಸನ್ನ ತೊಗೊಂಡಿದ್ದೀನಿ ಸರ್. ಕೆಲವೊಂದು ಲೈನ್ ನಮಗೆಲ್ಲ ಯೋಚನೆನೂ ಮಾಡೋಕ್ಕಾಗಲ್ಲ. ಅಂಥ ಲೈನ್ಗಳನ್ನು ನೀವು ಯೋಚನೆ ಮಾಡಿ ಬರೆದಿರ್ತೀರ, ನಮ್ಗೆ ಅದ್ರ ಮೀನಿಂಗ್ ಗೊತ್ತಿರಲ್ಲ.
ನೀವು ಅದರ ಮೀನಿಂಗ್ ಹೇಳಬೇಕು ಈಗ ನಮ್ಗೆ ಅರ್ಥ ಆಗದೆ ಇರುವಂತಹ ಭಾಷೆಯಲ್ಲಿ. ಓಕೆನಾ? ಫಸ್ಟು ನೀವೊಂದು ಲೈನ್ ಬರೆದಿದ್ದೀರಾ, ಸೈಕಲಲ್ಲಿ ನಡಿ ಏರು ತೆಂಗಿನ ಮರ ಅಂತ. ಹೆಂಗೆ ಸರ್ ಥಾಟ್ಸ್ ಬರುತ್ತೆ? ಈಗ ನಮ್ಗೆ ಅರ್ಥ ಮಾಡಿಸ್ಬೇಕು ನೀವು ಅದನ್ನು, ನಮಗೆ ಅರ್ಥ ಆಗದೆ ಇರುವಂತಹ ಭಾಷೆಯಲ್ಲಿ. ಹೆಂಗೆ ಹೇಳಿದ್ರಿ ಇದನ್ನ? ಇವ್ರು ತುರ್ರ ಲ್ಯಾಂಗ್ವೇಜ್ ಯೂಸ್ ಮಾಡಿ. ಸೈಕಲಲ್ಲಿ ಏರು ತೆಂಗಿನ ಮರನ ನಿಮ್ಗೆ ಅರ್ಥ ಆಗಿಲ್ವಾ ಅದು? ಐ ಮೀನ್ ಲೈಕ್ ಯಾರು ಆ ಥರ ಯೋಚನೆ ಮಾಡ್ಬೋದು ಅಂತ ಸರ್, ಒಂದು ಲೈನಲ್ಲಿ. ನಿಮಗೆ ಹತ್ತಕ್ಕಾಗದಿದ್ರೆ ಸೈಕಲಲ್ಲಿ ತೆಂಗಿನ ಮರನ ಇಳಿದು ನೋಡಿ, ಅವಾಗ ಅರ್ಥ ಆಗುತ್ತೆ. ಓಕೆ ಸರ್. ನೆಕ್ಸ್ಟು ಕೈಯ ಕಚ್ಚಾ ಸುಡ ಬಸುಡ, ಅದನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬೇಕೆ? ಹೌದು. ತುರ್ರ ಹಾಡು ಕೇಳಿ. ಆ ಸಾಂಗ್ದು ಲೈನ್ ಇದೆ ಸರ್, ಅದು ಬಂದಾಗ ಏನು ಹೇಳ್ತೀರಾ ಇವಾಗ ನೀವು? ಕೈಯ ಕಚ್ಚಾ ಸುಡ ಬಸುಡ ಕೇಳಿ. ಓಕೆ ಸರ್. ಇನ್ನೊಂದು ಎಸ್ ಬ್ರೋ ಸಾಂಗಲ್ಲಿ ಒಂದು ಲೈನ್ ಇದೆ, ನಾನಾಗೋದೆ ಕೊಂಬೆ ಬಿಟ್ಟ ಕೋತಿ ಅಂತ. ಸುಮುಖನ್ ಕೇಳಿ. ನಾನಾಗೋದೆ ಗೊಂಬೆ ಬಿಟ್ಟ ಕೋತಿ. ಕೊಂಬೆ ಬಿಟ್ಟ ಕೋತಿ. ಕೊಂಬೆ ಅಂದ್ರೆ ಟ್ರೀ ಬ್ರಾಂಚ್, ಅದು ಬಿಟ್ರೆ ಕೋತಿ ಬಿದ್ದೋಗುತ್ತೆ ಅಂತ ತುಂಬಾ ಕೆಲಸ ಮಾಡಿರೋದ್ರಿಂದ ನೀನು. ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಅದೇ ಅವ್ನು ಮಾಡಿರೋದು. ಕೊಂಬೆ ನಮ್ಮ MBBS ಡ್ರಾಪ್ ಔಟ್ ಆಗ್ಬಿಟ್ಟು ಕೋತಿ ಆಗ್ಬಿಡ್ತಾನೆ, ಹುಡುಕಾಟ ಅಂತ ಸಿನಿಮಾದಲ್ಲಿ. ಆ್ಯಕ್ಚುಲಿ ಹಂಗೆ ಇದೆ. ಸೂಪರ್. ಆ್ಯಕ್ಚುಲಿ ದಟ್ ಈಸ್ ವಾಟ್ ದಿಸ್ ಕ್ಯಾರೆಕ್ಟರ್ ಇಸ್. ಕೊಂಬೆ ಮರ ಉರಿಯಿತು, ಅಲ್ಲಿ ಕೋತಿ ಆಗ್ಬಿಡ್ತಾನೆ, ಮತ್ತೆ ಅದು ಹತ್ತದ ಮರನ ಹತ್ಕೊಂಡು. ಈಗ ತುರ್ರ ಸಾಂಗ್ ಸರ್ ಎಕ್ಸ್ಪ್ಲೇನ್ ಮಾಡಿ ದಯವಿಟ್ಟು. ಕೈಯ ಕಚ್ಚಾ ಸುಡ ಹೇಳಬೇಡಿ, ಬೇರೆ ಏನಾದರೂ ಹೇಳಿ ಸರ್. ತುರ ಇಸ್ ಅನ್ ಇಮೋಷನ್. ಲೈಕ್ ಆ ಪದಗಳೆಲ್ಲ ಎಲ್ಲಿ ಸಿಗುತ್ತೆ ಸರ್? ಗುಲಗಂಜಿ ಅಂತ ಒಂದಿದೆ, ಅದನ್ನ ಇಟ್ಕೊಂಡು ಏನೋ ಚಿಕ್ಕದು ಅನ್ನೋದೊಂದು ಫೀಲ್ ಬರುತ್ತೆ. ಗುಲುಗುಂಜಿ ತೂಕದ ರಾಜಕುಮಾರಿ ಅಂತಿದ್ರು, ಏಳು ಮಲ್ಲಿಗೆ ತೂಕದ ರಾಜಕುಮಾರಿ. ಗುಲುಗುಂಜಿ ಇಸ್ ಯೂಸ್ಡ್ ಇನ್ ಮೆನಿ ವೇಸ್. ಅದೇನೋ ಒಂದು ಸೌಂಡಿಗೆ ಅಷ್ಟೇ ಇಟ್ಕೊಂಡಿರೋದು ಅದು. ನೀವು ಅರ್ಥ ಇಲ್ಲದೆ ಇರೋದಕ್ಕೆ ಅರ್ಥ ಹುಡುಕ್ತಿದ್ದೀರಿ ಅಂತ ಇವತ್ತೇ ಗೊತ್ತಾಗಿದ್ದು. ಥ್ಯಾಂಕ್ ಯು ಸರ್. ಈ ಲೈನ್ ಇವಾಗ ನಮ್ಗೆಲ್ರಿಗೂ ಆನ್ಸರ್ ಸಿಕ್ತು. ಈಗ ನಾವು ಎಲ್ಲೋ ಅರ್ಥ ಇಲ್ಲದೆ ಇರೋದ್ರಲ್ಲಿ ಅರ್ಥ ಹುಡುಕ್ತಾ ಇದೀವಿ ಅನ್ನೋದು ಇವತ್ತೇ ಗೊತ್ತಾಗಿದ್ದು ನೀವು ಹೇಳಿದ್ಮೇಲೆ ನಮಗೆ. ಸೂಪರ್ ಸರ್. ಈಗ ಲಾಸ್ಟ್ ಕ್ವೆಶ್ಚನ್ ಏನಂದರೆ, ನಾವು ಮಿರ್ಚಿಯಲ್ಲಿ ಅನಂತಭೂಷಣ ಅಂತ ಮಾಡ್ತಾ ಇದ್ದೀವಿ ಸರ್. ಅನಂತ್ನಾಗ್ ಅವರನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನೀವೊಂಥರ ನಮ್ಮ ಜನ್ರೇಷನ್ಗೆ ಅವರನ್ನು ರೀಇಂಟ್ರೊಡ್ಯೂಸ್ ಮಾಡಿಸಿದ್ರಿ. ಸೊ ಅವ್ರ ಜೊತೆ ಕೆಲಸ ಮಾಡಿದ್ದು ಒಡನಾಟ ಹೆಂಗಿತ್ತು ಸರ್? ಅದು ಅವ್ರ ಜೊತೆಗೆ ಒಂದು ದಿವಸ ಕೆಲಸ ಮಾಡಿದ್ರೆ 2 ವರ್ಷ ನಾವು ಡಿಗ್ನಿಫೈಡ್ ಆಗಿರ್ಬೇಕು ಅನ್ಸುತ್ತೆ. ಅಂದರೆ ಅಂಥ ಒಂದು ಲೈಸೆನ್ಸ್ ರಿನ್ಯೂವಲ್ ಮಾಡ್ತಾರೆ ಅವರು. ಅವ್ರನ್ನ ತುಂಬ ಇಷ್ಟಪಡೋದು ಅವರ ಸ್ಫುರದ ರೂಪಕ್ಕೆ ಅಷ್ಟೇ ಅಲ್ಲ, ನಾನು ಅವರ ನಾಲೆಡ್ಜ್ಗೆ. ಅದೊಂದು ಎಷ್ಟೋ ವರ್ಷದ ಹಳೆಯ ಪೊಲಿಟಿಕಲ್ ಇರ್ಬೋದು, ಸೋಷಿಯಲ್ ಇಶ್ಯೂಸ್ ಇರ್ಬೋದು, ಹೆಂಗೆ ಈ ಕಂಟ್ರಿ ಎವಾಲ್ವ್ ಆಗಿದೆ ಅನ್ನೋದ್ರಿಂದ ಹಿಡಿದು ಎಲ್ಲದೂ ಗೊತ್ತವರಿಗೆ. 1-2 ಅಲ್ಲ, ಹಲವಾರು ವಿಷಯಗಳಲ್ಲಿ ಜ್ಞಾನಿಗಳು. ಮುಂದಿಂದು ಒಂದಿಷ್ಟು ಮಾತಾಡ್ತಾರೆ, ಇವತ್ತಿನ ಕಾಲದ ಪ್ರಸಕ್ತ ರಾಜಕಾರಣ ಕೇಳಿ ಮಾತಾಡ್ತಾರೆ, ಸಾಹಿತ್ಯ ಓದ್ಕೊಂಡಿದ್ದಾರೆ, ಎಷ್ಟೋ ಪುಸ್ತಕಗಳನ್ನು ಯಾವುದ್ಯಾವುದೋ ಕಾರಣಕ್ಕೆ ಓದ್ಕೊಂಡಿದ್ದಾರೆ, ಕಾವ್ಯ ಓದ್ಕೊಂಡಿದ್ದಾರೆ, ಸಂಸ್ಕೃತ ಪಂಡಿತರು. ಇದೆಲ್ಲ ಸೇರಿದ್ದದು. ಅವರು ಬರೀ ನಮಗೆ ಎದುರುಗಡೆ ಕಾಣಿಸ್ಕೊಂಡಾಗ ಒಂದು ಈ ಕ್ಯಾಲೆಂಡರ್ ದೇವ್ರನ್ನ ನೋಡ್ದಂಗೆ ಆಗುತ್ತೆ. ಈ ಕ್ಯಾಲೆಂಡರ್ಗಳಲ್ಲೆಲ್ಲ ದೇವ್ರನ್ನ ಬರೀತಿದ್ರಲ್ಲ, ಮೋಸ್ಟ್ಲಿ ಅನಂತ್ ಸಾರಿ ಇನ್ಸ್ಪಿರೇಷನ್ ಇರಬೇಕು ಅದಕ್ಕೆ, ಬ್ಯೂಟಿಫುಲ್ ಸರ್ ಅನ್ನೋ ಥರ ಕಾಣಿಸ್ತಾರೆ. ಅಷ್ಟು ಸ್ಫುರದ್ರೂಪಿ ಅವರು. ಬಟ್ ಒಂದು ದೇಹ ಮತ್ತು ಮನಸ್ಸು ಎರಡೂ ಅಷ್ಟು ಚೆನ್ನಾಗಿ ಕಾಣಿಸೋ ಅಪರೂಪದ ನಮ್ಮ ದೇಶದ ಕೆಲವೇ ನಟರುಗಳಲ್ಲಿ ಅವರು ಒಬ್ಬರು. ಈಗ ಪ್ರಶಸ್ತಿ ವಿಜೇತರು ಬೇರೆ. ನಾನು ಅವರಿಗೆ ಪ್ರಶಸ್ತಿ ಸಿಕ್ಕಿದಾಗ ಹೇಳಿದೆ, ಸರ್ ಅದಕ್ಕೆ ನೀವು ಸಿಕ್ಕಿದ್ರಿ, ನಿಮ್ಗದು ಸಿಕ್ಕಿಲ್ಲ ಬಿಡಿ. ಖುಷಿ ಆಯ್ತು ನನಗೆ ಅದನ್ನ ಕೇಳಿ ಅಂತಂದೆ. ಅಲ್ಲ ಸರ್, ಮುಂಗಾರು ಮಳೆಯಲ್ಲಿ ನೀವು ಅವರ ಎಂಟ್ರಿ ಸೀನ್ ಇದೆಯಲ್ಲ, ಇಂಟ್ರೊಡಕ್ಷನ್ ಸೀನ್, ಐ ಥಿಂಕ್ ಇಟ್ಸ್ ಐಕಾನಿಕ್. ಯಾರು ಯೋಚನೆ ಮಾಡಿರಲ್ಲ ಆ ಥರ. ಲೈಕ್ ಅವ್ರು ಮಾತಾಡ್ತಾ ಇರ್ತಾರೆ, ಏನಿದು ಆಡಿಯೋಗೂ ವಿಡಿಯೋಗೂ ಸಿಂಕ್ ಆಗ್ತಿಲ್ವಲ್ಲ ಅಂತ ಎಲ್ಲ ಅನ್ಸುತ್ತೆ. ಬ್ಯೂಟಿಫುಲ್ ಸರ್. ಅದು ಒಂದು. ಈಗ ಲಾಸ್ಟ್ ಸೆಗ್ಮೆಂಟಿಗೆ ಬಂದಿದ್ದೀವಿ ನಾವು. ಈ ಸಿನಿಮಾದಲ್ಲಿ 3ನೇ ಸರಿ ಲಾಸ್ಟ್ ಸೆಗ್ಮೆಂಟಿಗೆ ಈಗ ಈ ಸಿನಿಮಾದಲ್ಲಿ ಒಂದೊಂದು ಹಾಡಬೇಕು. ಸುಮುಖವ್ರೆ, ನೀವು ಸಖತ್ತಾಗಿ ಹಾಡ್ತೀರಾ ಅಂತ ಕೇಳ್ಪಟ್ಟಿದ್ದೀವಿ. ಒಂದು ಫೇವ್ರೆಟ್ ಸಾಂಗ್ ಈ ಸಿನಿಮಾದಿಂದ ನೀವು ಹಾಡಬೇಕು. ನೀವು ತುರ್ರಾ ಸಾಂಗಿಗೆ ರೆಡಿ ಆಗಬೇಕು ಸರ್, ನೀವು ಹಾಡಬೇಕಾಗುತ್ತೆ. ತುಂಬ ಚೆನ್ನಾಗೇನು ಹಾಡಲ್ಲ, ಬಟ್ ಐ ಜಸ್ಟ್ ಸಿಂಗ್. ಇಲ್ಲಿಗೆ ಬಂದಿದೆ ರೇಡಿಯೋ ಮಿರ್ಚಿ ಇಸ್ ಫೇಮಸ್ ಫಾರ್ ಸಾಂಗ್ಸ್, ಆಡಿಯೋ. ಕಾಯುವುದು
ಹಾಗೂ ಬೇಯುವುದು ನೀ ಬಂದು ಬೇಗ ನಿಲ್ಲಿಸಿಬಿಡು. ಹಿಂಜರಿಕೆ ನಿಂಗೂ ಇರಬಹುದು, ನಿಂತ ಕಡೆ ನನ್ನ ನೆನೆದು ಬಿಡು. ನೀ ಸೂಸುವ ಸೌಗಂಧವ ನನ್ನುಸಿರಿಗೆ ಕಳಿಸಿ ಕೊಡು. ಮೋಹದ ವ್ಯಥೆಯ ತಿಳಿದವಳಾಗಿ ನಗಬಹುದೇ. ನೀ ಕಂಡರೆ ಸಾಕು ಜೀವವು ಮರಳಿ ಬರಬಹುದೇ. ಸುಂಬರ ಬರ ತುಂಬಿ ಆಗುವೆನ ನನ್ನೊಲವಿನ ಹೂವು ನೀನು. ಹೂ ದುಂಬಿಯ ಕಥೆಯ ಬರೆದವನಾರು ಸಿಗಬಹುದೇ. ಸಕ್ಕತ್ತಾಗಿ ಹಾಡಿದ್ರಿ ಸರ್, ಸಕ್ಕತ್ತಾಗಿ ಹಾಡಿದ್ರಿ. So sweet.